ತಮ್ಮ ಕುಣಿತನಕ ಸತ್ತಾಗ ಬರುವರು ತಮ್ಮ ಕುಣಿತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬರ್ದಾರ್ತಿ ತಮ್ಮ ಯಾಕೆ ಬರ್ದಾರ್ತಿ ತಮ್ಮ ಮಾಯ ನಚ್ಚಿ ಸಂಸಾರ ನಚ್ಚಿ ನೀನುಗದಲ್ಲಿಗ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಕೂಡಿ ಬೆಳೆಯೋ ತನಕ ಸತ್ತಾಗ ಬರುವುದು ತಮ್ಮ ಕುಣಿ ತನಕ ಕುಣಿಗೆ ಬೀಳೋ ತನಕ ಕುಣಿಗೆ ಬೀಳೋ ತನಕ ಯಾಕೆ ಬರ್ದಾಡ್ತೈ ತಮ್ಮ ಯಾಕೆ ಬರ್ದಾಡ್ತೈ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನುಗದಲ್ಲಿಗ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಧಗಾಯಮಾನವಾಗಿರ್ತಕ್ಕಂಥ ಈ ನೂತನವಾದ ಡ್ರೆಸ್ಸುಗಳನ್ನು ಈ ಲೈಟಿಂಗನ್ನು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಬೆಳೂರ್ಕಿ ಗ್ರಾಮದ ರಾಜಾ ಸಾಬ್ ಇವರು ಬಂದು ಈ ವೇದಿಕೆಯಲ್ಲಿ ಅವರಿಗೆ ಶಾಲ್ ಸನ್ಮಾನವಿರುತ್ತದೆ. ಆದ್ದರಿಂದ ರಾಜಾ ಸಾಬ್ ಅವರು ಬಂದು ಶಾಲ್ ಸನ್ಮಾನವನ್ನು ಹೂಮಾಲೆಯನ್ನು ಹಾಕಿಕೊಳ್ಳಬೇಕಾಗಿ ವಿನಂತಿ. ಚೂರು ಚೂರು ಆಗುತ್ತೈತೆ ಆಗುತ್ತೈತೆ ವಿಜಯಪುರ ಮಾವ ನೀ ನನ್ನ ಜೀವ ತಿರುಗಿಸ್ಬೇಡ ನೀ ಮಾರಿ ತಿರುಗಿಸ್ಬೇಡ ನೀ ಮಾರಿ ನಿನ್ನ ಮೇಲೆ ಮನಸಾಗಿ ಬಂದೀನಿ ನಿನಕು ನಿನ್ನ ಮೇಲೆ ಮನಸಾಗಿ ಬಂದೀನಿ ನಿನಕು ತಿರುಗಿಸ್ಬೇಡ ನೀ ಮಾರಿ ಚೋಟು ಚೋಟು ಅಂತೈತೆ ನನಗ ಚೂರು ಚೂರು ಆಗುತ್ತೈತೆ ಚೋಟು ಚೋಟು ಅಂತೈತೆ ನನಗ ಚೂರು ಚೂರು ಆಗುತ್ತೈತೆ ದಾರಂದು ಕೆಳಗೆ ಬಂದವರನ್ನು ದಾರಂದು ಕೆರೆದ ದೊರೆ ಭಾಗ್ಯದ ಸುರಿಯೇ ದೇವ ತಾವು
ಯಾವುದಾರೆಂದು ಕೇಳಿದೆ. ಮಾನವ ದೇವ ಗುಡಿ ಗುಡಿ ಕೆಮ್ಮ ಸಿಡಿಲಿನಾರು ಬನದಂತೆ ಕಿಡಿ ಕಿಡಿಯ ಕಣ್ಣುಗಳಿಂದ ಒಡಕರಿಸಿ ಕಂಡಳವಂ ಗೆಯುವ ಬಂಡರ ಬಂಡೆ ಮಾನವ ದೇವ ಬಲಾಢ್ಯನಂತೆ ಕಡುಕೋಪದಿಂದ ಆರ್ಭಟಿಸಿ ಅಸಮ ಬಲಶಾಲಿ ಸಾತ ಶಕ್ತನಾಗಿ ಈ ಪಟವು ಏಳು ಬೆರೆಯುವ ವೀರಾದಿ ವೀರ ಕದಲ ಕುಲ ಕಟಿಯ ಮಾನವ ದೇವ ಇಂಥ ವಿದ್ಯುತ್ ಭೀಕರ ವಿಗ್ರಹನ ಮುಂಭಾಗದೊಳ್ಳಿಂತು ಪಾದ ಪದ್ಮಗಳಿಗೆ ವಂದಿಸಿ ಕರತ್ವಗಳನ್ನು ಜೋಡಿಸಿ ಸತ್ಫಲ ಭದ್ರ ಸ್ಥಾನಕ್ಕೆ ಬಂದವರು ಯಾರೆಂದು ಕೇಳುವ ನೀರುದಾರನರೇ ಸರಿ ಓ ದೇವ ನಾವುದಾರಂದರೆ ಬಡತನಕ್ಕೆ ಉಂಬುವ ಚಿಂತೆ, ಉಣಲ್ಲಾದರೆ ಉಡುವ ಚಿಂತೆ, ಉಡಲ್ಲಾದರೆ ಇಡುವ ಚಿಂತೆ, ಇಡಲ್ಲಾದರೆ ಎಂಡರ ಚಿಂತೆ, ಎಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂಥ ಹಲವಾರು ಚಿಂತೆಗಳಿರುವವರನ್ನು ನಾ ಕಂಡೆ. ಗುಡದೂರಿನ ರಂಗನಾಥ, ನಿನ್ನ ಚಿಂತೆಯಲ್ಲಿರುವವರನ್ನು ನಾ ಕಾಣಲಿಲ್ಲ ಎಂದು ರಂಗನಾಥನನ್ನು ಸ್ಮರಿಸುತ್ತಾ ತಮ್ಮನ್ನು ಮಾತನಾಡಿಸ್ತಾ, ಗುಡದೂರಿನ ಪುಟ್ಟ ಸಾರಥಿ ನಾನಲ್ಲವೇ ದೇವ, ಹೇಳಿಕೊಂಡ ಬರಬೇಕು ತಮ್ಮ ನಾಮಾಂಕಿತವ. ಬಳಿರೇ ಎಲೆ ಚಾರ ನಾವುದಾರೆಂದು ಕೇಳಿದೆ. ಹೌದು ದೇವ. ಈ ಪಟವು ತಲೆ ಎತ್ತಿ ಒಡಕರಿಸಿ ಯಾವತ್ ರಾಜಾದಿರಾಜರ ನಡು ನತ್ತಿಯ ಮೆನ್ನ ಕರೆದು ಬಿಡಿದು ಕಡು ಸಡಗರದಿ ಅವರೊಡಲಂಬಗದ ಬಿಡಬಿಡಿಕೆ ಸಾಯುವಂತೆ ರುಂಡವನ್ನು ಕರೆದು ಯಮಲಾಲಯಕ್ಕೆ ಸೇರಿಸುವ ಎಲ್ಲ ಸಾರಥಿ ಭೂಪತಿ ಸದ್ಬಲ ಇತರ ತದ್ವೈಶ್ವರ್ಯಮಂ ಎನ್ನ ಸ್ವಾಧೀನಕ್ಕೆ ತಂದು ಧರಣಿ ಗದಿಪತಿಯಾಗಿ ಮೆರೆದು ಎನ್ನ ನೇತ್ರ ಸ್ಫುಟಕ್ಕೆ ಆಕಾಶ ಮಂಡಲವೇ ಚಲಾಯಿಸಿದ್ದು ಸಾರಥಿ ಸದ್ಯದೋರ್ ಎನ್ನ ಖಡ್ಗದ ಜಳಪಿಗೆ ಅಂತರಾಕ್ಷದಲ್ಲಿರುವ ಹುಡುಗಡಂಗಳೆಲ್ಲ ಪೈ ಪಡಲೈ ಪಡಗ ಎದುರಾಗಿ ಬಂದ ಮದೋನ್ಮತ್ತರ ಹೃದಯവും ನರ್ಪದಗೈದು ಆರ್ಭಟಿಸುವ ಮಗದ ದೇಶಾಧಿಪತಿ ಎಲ್ಲ ಮಹಾರಾಜರನ್ನು ತಿಳಿಯಲೇ ಸಾರಥಿ ಓಡಿಸಿ ಜಾಗ್ರತೆ ತಮ್ಮಿಷ್ಟದಂತಾಗಲಿ ದೇವ. ಮಾತೃ ದೇಶವನ್ನು ಪರಿಪಾಲಿಸುವ ಶಲ್ಯ ಮಹಾರಾಜರು ತಾವಾದರೆ ಈ ಅಂದವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಬಳಿರೇ ಎಲೆ ಸಾರಥಿ ಭೂಪತಿ ಶೃಂಗಾರವಾಗಿ ಕಂಗೊಳಿಸುವ ಈ ಸಭಾರಂಗ ಮಂಟಪಕ್ಕೆ ಬಂದ ಕಾರಣವೇನದು ಕೇಳಿದೆ. ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಎಮ್ಮ ಕೌರವ ಭೂಪಾದಲಾದರೂ ದೂತರಂ ಕಳಿಸಿ ದಂಡು ದಾಳಗುಡಿ ತೀವ್ರವಾಗಿ ಬರಬೇಕೆಂದು ದೂತರಂ ಕಳಿಸಿದರು. ಆದ ಕಾರಣ ಈ ಸಭೆಗೆ ಬರೋಣವಾಯಿತು. ಗಡ್ಡೆಯ ಸಾರಥಿ ರಾಜರಾಜರ ಕೌರವರ ದ್ವಾರ ಜಾಗ್ರತೆ. ತಮ್ಮಿಷ್ಟದಂತಾಗಲು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಅಹೋ ಭೂಖಾಂತನಾದ ಕೌರವೇಂದ್ರ ಸತ್ಕೀರ್ತಿ ಸಾಧ ಬೋಳಿರಿಯ ಕಂದುಪಿತನಾದ ಕಳ್ಳ ಕೃಷ್ಣನು ವೈರಿಸಿ ಕಾಮಣಿಗಳಾದವರಿಗೆ ಮೋಸ ಮಾಡಿದ್ದು. ಹೌದು ತಮ್ಮ. ಅಹೋ ಅಗ್ರಜ, ಅಹೋ ಅನುಜ, ಆ ದುರುಳರು ಅವರಿಗೆ ಮಾಡಿದಂತೆ ಈ ವೀರ ದುಶ್ಯಾಸನಿಗೆ ಮೋಸ ಮಾಡಲು ಬಂದರೆ ಮತನ ಕಡೆಗೆ ಎದ್ದು ಬಡಿಬಡಿವೆ. ಈ ವಸುದಿಯ ಕಳ್ಳರ ಹೆಸರಿಲ್ಲದಂತೆ ಮಾಡುವನು. ಅಹೋ ಅಣ್ಣಯ್ಯ, ಓ ತಮ್ಮ, ಚಪ್ಪನ್ನಾರು ದೇಶಾಧಿಪತರಿಂದ ತುಂಬಿರ್ಪನಿನ್ನ ಒಡ್ಡೋಲಗದ ಮುಂದೆ ಓ ಸರ್ಪವೇಣಿಯಾದ ದ್ರೌಪದಿಯ ಸೆರೆಗಿಡಿದು ದರ್ಪ ಮುಟ್ಟೆಳೆದು ಅನುಜ, ಆ ಭಂಡ ಭೀಮನ ಮುಂದೆ ಎಳೆದಾಡಿದರೆ ಕಣ್ರೆಬ್ಬೆ ಬಡಿದಂತೆ ಮುಚ್ಚಿಕೊಂಡು ಕಪ್ಪನೆ ಕುಳಿತನ್ನ
ಭಂಡ ಭೀಮನು ಎನ್ನ ರುಂಡವನ್ನು ಕಡಿತಾನೆಂದು ಹೇಳಿ ಕಳಿಸಿರುವನೇ. ಹೌದು ತಮ್ಮ. ಬಳಿರಿಯ ಬಂಡರೋಳು ಬಂಡರಾದ ಪಾಂಡವರೆಂಬ ಜಗತ್ ಭಂಡರು ಮಾಡಿದ ಪಂಥಕ್ಕೆ ಮಂಡ ಎಂಬಾಗಿಸಿಕೊಂಡು ಕುಳಿತಿದ್ದಕ್ಕೆ ಕೌರವೇಶ ತಾಳು ತಾಳು ಮನದೋಳು ವೃಷ. ಅಹೋ ತಮ್ಮ ದುಶಾಸನ, ದುರ್ಯೋಧನ ನಮ್ಮ 11 ಅಕ್ಷೋಣಿ ಸೈನ್ಯವಲ್ಲ ಒಂದೋಕ್ಷಣಿ ಕಡಿಮೆ ಎಂಬಂತೆ ಕಾಣುವುದು. 10 ಆನೆ ಕುದುರೆಗಳು ತತ್ತರಿಸಿ ಹೋದವು, ಈಗ ಎನ್ನ ಕಣ್ಣಿಗೆ 10-20 ಕಾಣುವವು. ಅಯ್ಯೋ, ಮೇಲ್ಮೇಲಾದ ಶೂರರು ಮಡಿದು ಹೋದರು, ಇಷ್ಟೆಲ್ಲ ಕಷ್ಟ ಬರಬೇಕಾದರೆ ಆ ಕಳ್ಳ ಕೃಷ್ಣನ ಮೋಸವು. ಆ ಭ್ರಷ್ಟನು ಪಾಂಡವರ ಪಕ್ಷ ವಹಿಸಿ ಸಂಧಾನಕ್ಕೆ ಬಂದು ಇಂತಹ ಮೋಸ ಮಾಡುತ್ತಾನೆಂಬ ಸಂಗತಿ ಮೊದಲು ನನಗೆ ಗೊತ್ತಾಗಿದ್ದರೆ ಅವರ ಕೈಕಾಲುಗಳ ಮುರಿಸಿ ದಿಕ್ಕಿ ದಿಕ್ಕಿಗೆ ಚೆಲ್ಲಿ ಬಿಡುತ್ತಿದ್ದೆ, ಕಾಲೂರಿ ನಿಲ್ಲದಂತೆ ಮಾಡಿಬಿಡುತ್ತಿದ್ದೆ. ಆದರೆ ಏನು ಮಾಡಲಿ, ಹದ್ದು ಬಂದು ಎನ್ನ ಕಿರೀಟದ ಮೇಲೆ ಕುಳಿತು ಹೋಯಿತು. ಎದೆ ಬುಗಿಲ್ಲೆಂದಿದ್ದು ದುಶ್ಯಾಸನ. ಇದಕ್ಕೆ ಮುಂದೇನ ಆಲೋಚನಾ? ಆಹೋ, ವೈರಿಗಳೆಂಬ ಹಾದ್ರಿಗೆ ವಜ್ರ ಪ್ರಾಣದ ಕೌರವೇಂದ್ರ ದುಶಾಸನ, ಶಿವಧ್ವನಿಗೆಂತ ಎಚ್ಚಿರುವ ನಿನ್ನ ಧ್ವನಿ ಇವತ್ತು ಉಡಿ ಉಡಿ ಆರುತ್ತ ನುಡಿಗಳು ಬಯಲಿಗೆ ಭಾರವು. ಅಂತಹ ಮಹತ್ ಕಾರ್ಯವಿರುವುದು ತಮ್ಮ. ಆ ಜಡು ಜಾಕ್ಷನ ಬಲವು ನಿನ್ನ ನಡುನೆತ್ತಿಯ ಮೇಲೆ ವಾಸ ಮಾಡದಂತೆ ಹಾಗೆ ಕಾಣುವುದು. ಅವನಂತ ಶೂರನಾದರ ಜರಾಸಂಧನೆಂಬ ರಾಕ್ಷಸನ ಕೂಡ ಯುದ್ಧವ ಮಾಡಿ 11 ವೇಳೆ ಸೋತು ಸಮುದ್ರ ಅಡಗಿಕೊಂಡವನ ಆ ಗೊಲ್ಲರ ಫಳದೊಳ್ ಬೆಳೆದ ಕಳ್ಳ ಕೃಷ್ಣ ಬಲವೋ ಎನಗೆ ಎಳ್ಳಷ್ಟು ಸಾಯಲ್ಲ. ಅಹೋ ಅಗ್ರಜ, ಅವನೇ ಆ ಪಾಂಡವರಿಗೆ ಬೆಂಬಲವಾಗಿದ್ದರೆ ಆ ಬಂಡ ಮುಂಡಳಾದ ದ್ರೌಪದಿಯನ್ನು ಕಂಡಂತೆ ಎಳೆದಾಡಿದರೆ ಮುಂದರಿದು ಬಂದು ಎನ್ನ ಮುಂಗೈ ಹಿಡಿದು ಬಿಡಿಸಿಕೊಳ್ಳಲಿಲ್ಲ. ಆ ಕಳ್ಳನಾದ ಕೃಷ್ಣನ ಭಯಕ್ಕೆ ಎನ್ನ ಒಂದು ರೋಮೋ ಸಹ ನಡುಗಲಾರದು. ಆ ಜಡು ಜಾಕ್ಷರ ಬಲದಿಂದ ಒಡಕರಿಪ ಜಡದೆ ಬಡ ಪಾಂಡವರನ್ನು ಹಿಡಿದು ಕೆಡ ಹಿಯ್ಯಳ ದಾಡಿ ಬಾಯಲ್ಲಿ ಉಡಿ ಮಣ್ಣು ತುಂಬಿ ಕುಡೆ ಮೀಸೆ ತಿಡುತ್ತಾ ಬರುವನು. ತಡ ಮಾಡದೆ ಒಂದು ಅಪ್ಪಣೆ ಕೊಡು ಕೌರವ. ಪಂಚ ಪಾಂಡವರ ಶಿರವ. ಬಾಪು ರೇ ದುಶಾಸನನೇ, ನೀನ್ ಹಾಡಿದ ನುಡಿಯಂ ಕೇಳಿ ಎನ್ನ ಮನದ ಗಡುತಾಪ ಬಹಳ ಸಂತೋಷವಾಯಿತು. ಆನಂದದ ನದಿ ತುಂಬಿ ಹರಿಯಿತು. ಇಕೋ ವೀಳ್ಯಂ ಹಿಡಿ ಹಿಡಿ ಆ ಕುಲಗೇಡಿ ಭೀಮನಂ ತಲೆಯ ಮೊಡೆ ಬಡಿದು ಬಾತಮ್ಮ. ಇದೇ ನೋಡಿ ನಿನ್ನ ಇಷ್ಟಂತ ನಡಿ ನಡಿಯಾನು ಬಂದ ಭೀಮಾನೋಳು ಎದ್ದು ಬಾರೋ ಆನೋಜ. ಈಗ
ಎಲೈ ಸಾರಥಿ ಭೂಪದೇ ಅಣ್ಣಯ್ಯನ ಆಜ್ಞೆ ಆಯಿತು. ಹಾ ಶೀಘ್ರದಿಂದ ಖಡ್ಗ ಕಠಾರಿ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ವೀರಾಗ್ರಣ್ಣ ದಳವು ರಾಜಗಣಕ್ಕೆ ಬರಬೇಕೆಂದು ಆಜ್ಞೆ ಮಾಡಿಸು. ರಣವಾದ್ಯಗಳನ್ನು ನುಡಿಸು. ಹಾ ಪದ್ಮಗಂಧಿ ಪದ್ಮಗಂಧಿ ಯುದ್ಧಕ್ಕೆ ಸದ್ಬಲಯುತರೆಲ್ಲರೂ ಬರಬೇಕೆಂದು ಬೋರ್ಗರೆಯಂತೆ ಕಹಳೆ ಮುದಿಸು. ಹಾ. ನಗಾರಿಯ ಮಾಡಿಸು. ಈ ವೀರ ದುಶ್ಯಾಸನು ಬಂಡ ಭೀಮನ ಯುದ್ಧಕ್ಕೆ ಹೋಗುತ್ತಾನೆಂದು ಜಯಬೇರು ನಡೆಸಿ ಸಾರಥಿ ಅತಿ ಜಾಗ್ರತೆ. ತಮ್ಮಿಷ್ಟದಂತಾಗದೇವ. ಹಾಲು ಹಣ್ಣು ಕೋಡೆ ರಂಗ ಕೋಡೆ ಆಗ ಹಾಗುವ ನಾನು ನೀನು ಜೋಡೆ ಬಾಳೆ ಬಾರ 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 ಬಾಳಿನ ರಾಜ ನನ್ನ ಬಣ್ಣದ ತೇಜ ಬಾರ ಬಾಳಿನ ರಾಜ ನನ್ನ ಬಣ್ಣದ ತೇಜ ಹಾಲು ಹಣ್ಣು ಹಾಲು ಹಣ್ಣು ಕೋಡೆ ರಂಗ ಕೋಡೆ ಆಗ ಹಾಗುವ ನಾನು ನನ್ನ ಬಣ್ಣದ ತೇಜ ಬಾರ ಬಾಳಿನ ರಾಜ ನನ್ನ ಬಣ್ಣದ ತೇಜ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೋಡೆ ರಂಗ ಕೋಡೆ ಆಗ ಹಾಗುವ ನಾನು ನೀನು
ಪಯಣವೆಲ್ಲಿಗೆ? ನಾನು ಹೋಗೋ ಹಣವು ನಿನಗೆ ತಕ್ಕಬೇಕು. ನನಗೆ ಬೇಕಿಲ್ಲದ ಮೇಲೆ ಮತ್ತೆರಿಗೆ ಬೇಕಿರುವುದು? ಈ ಸಮಯದಲ್ಲಿ ಹೇಳಿದ ಕಾರ್ಯವು ಜಯವಾಗುವುದಿಲ್ಲ ಅಂತ ಕಾಂತೆ. ಯಾವ ಸಮಯದಲ್ಲಿ ತಿಳಿಸುವೆ? ಅದಕ್ಕೊಂದು ಸಮಯ ಬರುವುದು, ಆ ಸಮಯದಲ್ಲಿ ತಿಳಿಸುತ್ತೇನೆ. ಈಗ ಸಮಯವಲ್ಲವೇ? ಈ ಸಮಯದಲ್ಲಿ ತಿಳಿಸೋದಿಲ್ಲ ಅಂತ ಕಾಂತೆ. ಪ್ರಿಯ, ಅದೇನು ಚೆನ್ನಾಗಿ ಹೇಳು. ಹೇಳುವನೆ ಕೇಳೋ. ಅದೇನು ಚೆನ್ನಾಗಿ ಹೇಳು. ಬೋಲೋ ಕದ ಮಹಾವೀರ ಕುರುಕುಲ ವಂಶೋದ್ಕುವರ ಸುಂದರ ಪ್ರಿಯಕರ ಎನ್ನಯ ಬಾಳನ ಚಂದಿರ ಸುಂದರ, ಕರದಲ್ಲಿ ಧನುರ್ಬಾಣವನ್ನ ಪಡೆದು ಎಲ್ಲಿಗೆ ಹೋಗುವೆ? ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸಕಾಂತ ಗುಣವಂತ. ನಾನು ಎಲ್ಲಿಗೆ ಹೋಗಬೇಕೆಂಬ ವಿಚಾರ ನಿನಗೇಕೆ? ಸುಮ್ಮನೆ ದಾರಿಯಂಬಿಡು ನಾರಿ. ಪ್ರಿಯ, ನನಗೆ ತಕ್ಕಬೇಕೆಂದು ಹೇಳಿದೆಯಾ? ಹೌದು ಸುಂದರಿ. ನಾನು ನಿನ್ನ ಸತಿಯಲ್ಲವೇ? ಇಲ್ಲ ಅಂದವರಾರು? ನಿನ್ನ ಕ್ಷೇಮವನ್ನು ಬಯಸುವುದು ನಾನಲ್ಲವೇ? ಹೌದು ಸುಂದರಿ, ನನ್ನ ಕ್ಷೇಮ ನೀನು ಬಯಸಬೇಕು. ಸುಂದರ ಸುಂದರಿ, ಕೈ ಹಿಡಿದ ಸಹಕರ್ಮಿಣೆ ಸುಖ ದುಃಖದ ಸಮಭಾಗಿಣೆ
ಪತಿ ಅಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕು. ಕಾಂತ, ಕಾಂತಿ, ಸತಿಯಳ ಮುಂದೆ ತಿಳಿಸದಂತ ಕಾರ್ಯವು ಧಾವುದಿರುವುದು. ಅಂಥ ಕಾರ್ಯವಿರುವುದು ಸುಂದರಿ. ತಿಳಿಸಿ ಎಂದ ಬೇಡಿಕೊಳ್ಳುವ ನನ್ನ ಬುದ್ಧಿ ಸಂಪನ್ನ. ಚಂದ್ರ ವನಿದಿಯಳಾದ ಪದ್ಮಗಂಧಿ ಮಂಜುಳಪುರದ ಮನಮೋಹಿನಿ, ಇಂದು ನಾನು ಬಂಧೂರತರವಾದ ಕೋರ್ಗಳೆಯಂ ಧರಿಸಿ ಚಂದದಿಂದ ಹೋಗುವ ಕಾರಣವೇನೆಂದರೆ ಬಂಡರೋಳ್ ಭಂಡರಾದ ಪಾಂಡವರ ಜಗತ್ ಬಂಡರು ಪುಂಡರೀಕಾಕ್ಷರ ಮಹಾಯಾತನದಿಂದ ಗಂಡು ಕಲಿಗಳಾದ ಭೀಷ್ಮ ದ್ರೋಣರನ್ನು ಈ ರಣಮಂಡಲದ ಈ ವಸತಿಗೆ ಕೆಡಹಿದರಂತೆ. ಹೇ ಸುಂದರಿ, ಸುಂದರ, ಪಂಡಿತನಾದ ನಮ್ಮಣ್ಣನ ಮುಖಮಂಡಲವು ಈ ಭೂಮಂಡಲಕ್ಕೆ ತಗ್ಗಿಸಿಕೊಂಡು ಕೂತಿದ್ದಕ್ಕೆ ಕೊಲ್ಲನ ಬಲದಿಂದ ಕುಣಿದಾಡುತ್ತಿರುವ ಕುಲಪಾಂಡವರು ಕೊಲ್ಲಲಿಕ್ಕೆ ಹೋಗುತ್ತಾರೆ. ಖಾದ್ಯ ಸದ್ಗುಣ. ಸುಂದರ, ಯಾರ ಕೂಡ ಪಂಥವನ್ನು ತೊಟ್ಟು ಹೋಗುತ್ತಿರುವಿ? ಪಾಂಡವರೊಡನೆ ಹೋಗುತ್ತೇನೆ. ಪಾಂಡವರೊಡನೆ ಹೋಗುವೆಯ? ಬೇಡಕ್ಕಂತ. ಅದೇನು ಚೆನ್ನಾಗಿ ಹೇಳು. ಆ ಪಾಂಡವರು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯದವರಂತ ತಿಳಿದಿರುವೆಯಾ? ಅವರು ಮಹಾವೀರರು. ನಾನು ಮಹಾಸೂರನು. ಕಾಂತ, ಕಾಂತೆ, ಪಾಂಡವರನ್ನ ಗೆದ್ದು ಬರುವೆಯ? ಸಹಜವಾಗಿ. ಹೌದೇ? ಹೌದು ಸುಂದರಿ. ನೀನು ಪಾಂಡವರಿಗಿಂತ ಬಲವಂತನೇ? ಅವರು ನನಗಿಂತ ಬಲವಂತರೇ? ಸುಂದರ, ಸುಂದರಿ ನಲ್ಲ ನಲ್ಲೇ ನೀನವ ಬಲವಂತ, ಪಾಂಡವರಳು ಏಕೆ ನಿನ್ನ ಪಂಥ? ಸುಂದರ, ನೀನವ ಬಲವಂತ, ಪಾಂಡವರಳು ಏಕೆ ನಿನ್ನ ಪಂಥ? ಕೇಳ ಮಾತನು ಪಾರ್ಥನು ಎಂತವನು ಗೊತ್ತೇ? ಸಹಜವಾಗಿ ಹೋಗುವೆನು. ಅವನ ವಿಚಾರ ನೀನೇ ತಿಳಿದುಕೊಂಡಿರುವೆಯಾ? ಅವನು ನನ್ನ ಏನು ಮಾಡುವನು ಹೇಳಲೆ? ಅದೇನು ಹೇಳು. ಲೋಕದ ವೀರ ಪಾರ್ಥನು ಪತ್ರವನ ಪಡೆದಂತವನು, ಭೀಮನು ಎಂಥವನು ಗೊತ್ತೇ? ಆ ಭಾಂಡ ಭೀಮನು ನನ್ನ ಮಾಡುವನು. ಏನು ಮಾಡುವನೆ? ಹೌದು ಸುಂದರಿ, ನಿನ್ನನ್ನು ಗುದ್ದಿ ಗುದ್ದಿ ಕೊಲ್ಲಿಬಿಡುವನು. ಅವನನ್ನು ನಾನು ಗುದ್ದಿ ಗುದ್ದಿ ಕೊಲ್ಲುವೆನು. ಏನು ಕೊಲ್ಲುವೆಯಾ? ಹೌದು ಸುಂದರಿ. ಬಂಡೆ ಬಂಡೆ ಹನ್ನವ ಕೆನ್ನವ ಭೀಮನು ಕನ್ನಡ ಮಾತಿಗೆ ಮನ್ನೇಡು, ಸತಿಯ ಮಾತನು ಕೇಳೋ ಎನ್ನುವೆ, ಸತಿಯ ಮಾತನು ಕೇಳೋ.
ಕಾಂತ, ಸುಂದರಿ, ಪಾಂಡವರ ಪಂಥವನ್ನು ತೊಟ್ಟು ಹೋಗುತ್ತಿರುವನೆಂದು ಹೇಳುತ್ತಿರುವೆಯಲ್ಲ, ಸಹಜವಾಗಿ ಹೇಳುತ್ತಿರುವೆನು. ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ನನ್ನ ಬುದ್ಧಿಗೆ ಏನಾಗಿರೋದು? ಕಾಂತ, ಕಾಂತೆ, ಪಾಂಡವರನ್ನು ಸಾಮಾನ್ಯದವರೆಂದು ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯದವನು ತಿಳಿದಿಲ್ಲ. ಪಾರ್ಥನನ್ನು ಧಾರೆಂದು ತಿಳಿದುಕೊಂಡಿರುವೆ. ಅವನೇನು ಸಾಮಾನ್ಯದವನೇ? ಮಕ್ಕಳನ್ನು ಗೆದ್ದು ಪಾಶುಪಶಸ್ತ್ರವನ್ನು ಪಡೆದು ಬಂದಿರುವನು. ಅವನು ಪಾಶುಪಶಸ್ತ್ರ ಪಡೆದರೆ ನನ್ನೇನು ಮಾಡುವನು? ಭೀಮನನ್ನು ಸಾಮಾನ್ಯದವನೆಂದು ತಿಳಿದುಕೊಳ್ಳಬೇಡ. ಅವನೇನು ಸಾಮಾನ್ಯದವನಲ್ಲ. ಬಂಡಿ ತಿನ್ನುವ ಭೀಮನಲ್ಲೇ ನೀನಲ್ಲೇ. ಬಂಡಿ ಅನ್ನ ತಿಂದು ಕುಂಡೆ ಮೇಲೆ ಮಾಲಿ ಮಡಗುವನು. ಅವನೇನು ಮಾಡುವನು? ಕಾಂತ, ಕಾಂತೆ, ಒಂದೇ ಹಠವನ್ನು ಹೇಳಬೇಡ. ಅದೇನು ಚೆನ್ನಾಗಿ ಹೇಳು. ಸತಿಯಾದ ಎನ್ನ ಮಾತನ್ನು ಕೇಳು. ನಿನ್ನ ಪಂಥವನ್ನು ನಿಲ್ಲಿಸು ಕಾಂತ, ಗುಣವಂತ. ಆಹೇ ಎನ್ನ ಪಠ್ಯವರ್ತಿಯಾದ ಪದ್ಮಗಂಧಿ, ಇಂಥ ಕೆಟ್ಟ ನುಡಿಯನ್ನಾಡಿ ಎನ್ನ ಹೊಟ್ಟೆ ಒಳಗೆ ಮಲಗಿದ್ದಂತ ಸಿಟ್ಟೆಂಬ ಸರ್ಪವನ್ನು ತಟ್ಟನೆ ಮುಟ್ಟೆಪ್ಪಿಸೋಯ. ಎಲೆ ಪ್ರಶ್ನೆ, ಇನ್ನೊಂದು ಸಾರಿ ಎನ್ನ ಮುಂದೆ ಪಾಂಡವ ಸುದ್ದಿಯನ್ನೆತ್ತಿದರೆ ತಟ್ಟನೆ ನಿನ್ನ ಕಪಾಲಕ್ಕೆ ಹೊಡೆದು ಆಚೆಗೆ ಹೋಗುತ್ತೇನೆ. ನೀನೇನು ಕಂಡೆ? ಸುಂದರ, ಸುಂದರಿ, ನೀನು ನನ್ನ ಮುಂದೆ ಹೆಗರಾಡುವುದಲ್ಲ, ಪಾಂಡವರನ್ನು ಗೆಲ್ಲುವುದು. ನಿನ್ನ ಮುಂದೆ ಎಗರಾಡಿವನು, ಅವರ ಮುಂದೆ ಎಗರಾಡಿವನು. ಕಾಂತ, ಕಾಂತೆ, ಪಾಂಡವರನ್ನು ಗೆದ್ದು ಬರುವೆಯ? ಸಹಜವಾಗಿ ಎದ್ದು ಬರುವನು. ಆ ನಂಬಿಕೆ ನನಗಿರುವುದೇ? ನನಗೆ ಇರುವುದು ನಿನಗೆ ಇಲ್ಲವೇ? ನನಗಿಲ್ಲ. ಅದು ಯಾತಕ್ಕೆ ಇಲ್ಲ? ಇದುವರೆಗೂ ಯಾರ್ಯಾರನ್ನ ಗೆದ್ದು ಬಂದಿರುವಿ? ಅವರು ಯಾರನ್ನು ಗೆದ್ದು ಬಂದಿರುವರು? ಕಾಂತ, ಕಾಂತೆ, ನಿನಗೆ ತಿಳಿಯದೆ? ಅವರಿಗೇನು ತಿಳಿಬರದು? ಅವರು ಪಾಂಡವರು ಗೆದ್ದು ಬಂದಿರೋರು, ನೀನು ಯಾರು ಗೆದ್ದು ಬಂದಿರುವೆ? ನಾನು ಕೌರವರು, ಅವರು ಯಾರು? ಸುಂದರ, ಕಾಂತೆ, ನಿನ್ನ ಪಂಥವನ್ನು ನಿಲ್ಲಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೂ ನಿಲ್ಲಿಸಿಲ್ಲ. ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ ಹೇಳು. ಸುಂದರ, ನಿನ್ನ ಪಂಥವ ಬೇಡ ಮನದೇನೆಯ, ಎನ್ನ ಕೈ ಹಿಡಿದ ಮಾಂಗಲ್ಯದೊಡೆಯ. ನಿನ್ನ ಪಂಥವ ಬೇಡ ಮನದೇನೆಯ, ಎನ್ನ ಕೈ ಹಿಡಿದ ಮಾಂಗಲ್ಯದೊಡೆಯ. ಪ್ರಿಯ ಸತಿಯ ಈತ ನುಡಿಯ, ಪ್ರಿಯ ಸತಿಯ ಈತ ನುಡಿಯ, ನಿಜ ಮನದೇನೆಯ, ನಿನ್ನ ಪಂಥವ ಬೇಡ ಮನದೇನೆಯ, ಎನ್ನ ಕೈ ಹಿಡಿದ ಮಾಂಗಲ್ಯದೊಡೆಯ. ಸತ್ ಮಾತು ಮೇರೆ
ಪ್ರಾಣೇಶ್ವರ ಪ್ರಾಣೇಶ್ವರಿ ಸುಂದರ ಸುಂದರಿ ಒಂದೇ ಹಠವನ್ನು ಹಿಡಿಯಬೇಡ. ಎಷ್ಟು ಮಾತ್ರ ಖಡನ್ನು ನೋಡೋರು ಬಿಡುವುದಿಲ್ಲ. ಕಾಂತ ಕಾಂತೆ ಪಾಂಡವರನ್ನು ಗೆದ್ದು ಬರುವನೆಂದು ಹೊರಟಿರುವೆ ಇಲ್ಲ. ಹೌದು ಸುಂದರಿ. ನಿನ್ನ ಪ್ರಾಣಕ್ಕೆ ಏನಾದರೂ ಆದರೆ ನನ್ನ ಕಥೆಯೇನು? ನಿನಗೇನು ಈಗ ಏನಾದರೂ ಸುಂದರಿ? ಸತಿಯಾದ ಎನ್ನ ಮಾತನ್ನ ಕೇಳು. ಹರ ಮಂದಿರಕ್ಕೆ ಹೋಗ ನಡಿರನ್ನ ಬುದ್ಧಿ ಸಂಪನ್ನ. ಎಲೈ ಭಂಡ ಮುಂಡೆ, ಇಂದ ಖಾದ ಸುದ್ದಿಯನ್ನು ಎನ್ನ ಮುಂದೆ ಏನು ಮಾಡ್ತೀಯ? ನೀನಾಡಿದ ನುಡಿಗಳನ್ನು ಕೇಳಿ ಬಳಿರಿ ನಿನ್ನ ಕುತ್ತಿಗೆ ದಕ್ಷ ಕತ್ತರಿಸಿ ಬಿಡುತ್ತಿದ್ದೆ. ಆದರೆ ಸುಮ್ಮನಿರುವೆ. ಅದೇ ಆತಕ್ಕೆ ಪ್ರಿಯ. ಸ್ತ್ರೀ ಹತ್ಯೆ ಮಹಾಪಾಪ ಎಂದು ತಿಳಿದು ಎತ್ತಿದ ಕೈಯಲ್ಲಿ ನಿಲ್ಲಿಸಿ ಬಳಿರಿ ಜಡ ಜಾಕ್ಷಣ ಮುಂದೆ ಒಡ ಕರಿಪ ಜಡ ದೇಹಿ ಭೀಮನೆ ಬಿಡಿದು ಕಟಕದಿಂದಲೂ ಮಧ್ಯಕ್ಕೆ ಕಡಿದು ಈ ಪುಡವಿಯೋಳ್ ಕಡು ಧುರುಳರಾಯಸಲಂತೆ ಮಾಡುವೆನು. ನೀನು ಸುಮ್ಮನೆ ಅಂತಃಪುರಕ್ಕೆ ತೆರಳು ನಾರಿ ವೈಯಾರಿ. ಸುಂದರ, ನಾನು ಅಂತಃಪುರಕ್ಕೆ ಹೋಗಲು ಬಂದಿಲ್ಲ. ಮತ್ತೆ ಯಾತಕ್ಕೆ ಬಂದಿರುವ ಸುಂದರಿ? ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿರುವೆನು. ನಾನು ಎಷ್ಟು ಮಾತ್ರಕ್ಕೂ ಬರೋದಿಲ್ಲ. ಬರುವುದಿಲ್ಲವೇ? ಬರುವುದಿಲ್ಲ ಸುಂದರಿ. ಸುಂದರ, ಸುಂದರಿ ಹೇಳುವನು ಕೇಳು. ಒಲವಿನ ಪ್ರಾಣೇಶ್ವರ ನೇನ ಪ್ರೇಮನ ಹೃದಯೇಶ್ವರ ಭುವನ ಬೇರ ರಣಗಂಬೇರ ಭುವನ ಬೇರ ರಣಗಂಬೇರ ರಾಜರಾಜೇಶ್ವರ ಒಲವಿನ ಪ್ರಾಣೇಶ್ವರ ನೇನ ಪ್ರೇಮನ ಹೃದಯೇಶ್ವರ. ಸತಿಯ ಮಾತನು ಬೇಡ ಬೇಡ ಕರವ ಮುಗಿದು ಬೇಡವನ ಸತಿಯ ಮಾತನು ಬೇಡ ಬೇಡ ಕರವ ಮುಗಿದು ಬೇಡವನ ಮಾಂಗಲ್ಯದೊಳಯ ಬಿಡಿಸನ್ನಲೆಯ ಮಾಂಗಲ್ಯದೊಳಯ ಬಿಡಿಸನ್ನಲೆಯ ಸುಂದರ ಪ್ರಿಯಕರ ಮನೋಹರ ಚಂದಿರ ಸುಂದರ ಪ್ರಿಯಕರ ಮನೋಹರ ಚಂದಿರ ಒಲವಿನ ಪ್ರಾಣೇಶ್ವರ ನೀನು ಪ್ರೇಮದ ಪ್ರಾಣೇಶ್ವರ. ಪ್ರಾಣೇಶ್ವರಿ ಈ ವೇಳದಲ್ಲಿ ಚಂದ್ರನನ್ನು ಪೂಜಿಸುವಾಗ ನನಗೆ ಅಪಶಕ್ನವನ್ನು ಮೂಡಿತು. ಆದ ಕಾರಣ ನೀನು ಸರ್ವತಾ ಹೋಗಬೇಡ ಕಾಂತ ಗುಣವಂತ. ಆಹೇ ಎನ್ನ ಮಡದಿ ಮಣಿಯೇ, ಉಡು ರಾಜನಾದ ಚಂದ್ರನ ಪೂಜಿಸಿ ಕೇಳಿದರೆ ಎಡಭಾಗವಾದರಿ ಅಪಶಕನು ತೋರಿತೆಂದು ಬೆದರಿಕೆ ತೋರಿಸ್ತೀಯ. ಕೋಮಲಾಂಗಿ, ಪದವಿ ಪಾಲಕನಾದ ನಮ್ಮ ಅಣ್ಣ ಎನ್ನ ಕರೆಸಿ ಹೇಳಿದ್ದೇನೆಂದರೆ, ಅಹೇ ಕಾಂತೆ, ಕಾಂತ ನಿನ್ನಿಂದಲೇ ಯುದ್ಧ ಹೂಡುತ್ತೇನೆಂದ ಚಿಂತೆಯಿಂದ ಹೇಳಿದ್ದಕ್ಕೆ ಬಳಿರಿ ಪಂಚ ಪಾಂಡವ ಶಿರಂ ಕಡಿತಂದು ಅಣ್ಣನ ಚರಪಂ ಕಡಿವರೆಂದು ಅಣ್ಣನ ಕಡೆಯಿಂದ ವೀಳ್ಯ ಮಿಡಿದಿರುವನು. ನೀನು ಸುಮ್ಮನೆ ಅಂತಃಪುರಕ್ಕೆ ತೆರಳು ನಾರಿ ವೈ ಹಾರಿ. ಪ್ರಿಯ, ಪ್ರಿಯೇ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು.
ನಾನಿನಗೆ ಓ ಮಾತು ಕೇಳು ಎನ್ನುವೆ ನನ್ನ ಮಾತನ್ನು ಮೀರುವೆಯ ಸಮರಕ್ಕೆ ಹೋಗುವೆ ಇನ್ನ ನಿನ್ನಾಯ ಆಸೆಯನ್ನು ತ್ಯಜಿಸುವೆನುವೆ ನಾನು ನಿನ್ನಾಯ ಆಸೆಯನ್ನು ತ್ಯಜಿಸುವೆನುವೆ ನಾನು ಹಿತದಿ ಬೇಳುವೆ ಇನ್ನು ದೊರದ ಆಸೆಯ ಮರೆ ಮಾಡಯ ಬೇಡುವೆ ನಾನಿನಗೆ ಪ್ರಾಣೇಶ್ವರಿ, ನಾನು ಎಷ್ಟು ಹೇಳಿದ್ರು ನಿನ್ನ ಹಠವನ್ನು ಬಿಡಲಿಲ್ಲ. ಹೌದು ಸುಂದರಿ. ಪ್ರಿಯೇ, ಸತಿಯಾದ ಎನ್ನ ಮಾತನ್ನು ಮೇರೆ ಹೋಗುವೆನೆಂದು ಹೇಳ್ತಿರುವೆಯಲ್ಲ. ಹೌದು ಸುಂದರಿ. ನಾನು ನಿನ್ನನ್ನು ತಡೆಯೋದಿಲ್ಲ. ಅದು ಯಾತ ದೈವ ಇಚ್ಛೆ ಹೇಗಿರುವುದು ಹಾಗೆ ಆಗುವುದು ಕಾಂತ ಗುಣವಂತ. ನಿನ್ನ ಇಷ್ಟಂತ ಆಗಲಿ ಸುಂದರಿ. ಸಾರಥಿ, ಎನ್ನ ಪ್ರಾಣ ಕಾಂತೆಯ ಮನಸ್ಸನ್ನು ಸಂತೋಷಪಡಿಸಿ ಅಂತಃಪುರ ಕಳಿಸಿದೆವು. ಇನ್ಯಾತಕ್ಕೆ ತಡ? ಆ ಬಂಡ ಭೀಮನಿತರ ಮಂಡಲಗಳಿಗೆ ರಥ ನೋಡಿ ಸಾರಥಿ, ನೋಡನ್ನ ಕಾಳಗದ ರೀತಿ ಸಂಶಯದಂತಾಗಲಿ ದೇವ. ಸಾರಥಿ, ಜಾಗ್ರತೆಯಿಂದ ಮಗದ ದೇಶಾಧಿಪತಿ ಶಲ್ಯ ಮಹಾರಾಜರನ್ನು ಕರೆತರುವಂತವನಾಗು ಸಾರಥಿ. ಸಂಶಯದಂತಾಗಲಿ ದೇವ. ಶಲ್ಯ ಮಹಾರಾಜ, ಶಲ್ಯ ಮಹಾರಾಜರೇ, ನಿಮ್ಮ ಪಾದದಿಂದ ವಂದಿಸುವನು ಬೇಗನೆ. ಜಯವಾಗಲಿ ಕೌರವೇಂದ್ರ, ಮೇಲೆ ಕೇಳು. ಅಹೋ ಕೌರವೇಂದ್ರ, ಅಹೋ ಮಾವನವರೇ, ಈ ಕ್ಷಣದಿ ಎನ್ನಂ ಕರೆಸಿದ ಕಾರಣವೇನು? ತಾವ ದೇಶ ರಾಜಾದಿರಾಜರೇನಾದರೂ ನಿಮ್ಮ ಮೇಲೆ ವೈರತ್ವಂ ಬೆಳೆಸಿದರ ಹೇಗೆ? ಅಂತಹ ಶತ್ರುಗಳು ಯಾರು ಮಾವಯ್ಯ? ಅಥವಾ ತಾವ ವೈರಿಗಳೇನಾದರೂ ನಿನಗೆ ಎದುರಾಗಿರುವರೆ? ನಿನಗೆ ಪ್ರತಿ ಉತ್ತರವನ್ನಾಡಿದವರಿಗೆ ತಕ್ಷಣದೊಳಗೆ ಎನ್ನ ಮುಂದೆ ತಿಳಿಸು. ಅಹೋ ಕೌರವೇಂದ್ರ, ಈ ಕ್ಷಣದೋ ನಿನಗೆ ಎದುರಾದ ಗನ್ನಘಾತಕರನ್ನು ನಿನ್ನ ಬಳಿಗೆ ಎಳೆತಂದು ನಿನ್ನ ಚರಣಗಳಿಗೆ ಕೆಳವೆ ಅತಿ ಜಾಗ್ರತೆಯಿಂದ ಎನ್ನ ಮುಂದೆ ತಿಳಿಸು ಕೌರವೇಂದ್ರ. ಸದ್ಗುಣ ಸಾಂದ್ರ. ಅಹೋ ಮುಂದಿನ ಯುದ್ಧಕ್ಕೆ ಬರಬೇಕೆಂದು ಪಾಂಡವರು ದೂತನಂ ಕಳಿಸಿರುವ ಕಾರಣ ಪಾಂಡವರ ಬಳಿಯಲ್ಲಿ ಹೋಗಿ ನಿನ್ನ ಶೌರ್ಯಂ ತೋರಿಸಿ ವಿಚಾರಿಸಿಕೊಂಡು ಭಾರೈ ಮಾವ ಹೋಗು. ಇನ್ನು ನೀ ತಕ್ಷಣವ ನಿನ್ನಿಷ್ಟದಂತಾಗಲಿ ಕೌರವೇಂದ್ರ.
ಧರ್ಮರಾಜರಲ್ಲಿಗೆ ಧರ್ಮದೈತ ನಡೆಯನ್ನು ಕೇಳುವುದಕ್ಕೆ ರಥವನ್ನು ನಡೆಯುವಂತ ನಾಗ ಸಾರಥಿ ಅತಿ ಜಾಗ್ರತೆ. ತಮ್ಮಿಷ್ಟದಂತಾಗಲಿ ದೇವ. ಧರ್ಮಜ, ಕೃಷ್ಣ, ಧರ್ಮಜ, ಸತ್ಯ ಸನ್ಮಾರ್ಗವಂತನಾದ ಧರ್ಮಜ, ನಿನಗೂ ಕೌರವೇಂದ್ರನಿಗೂ ಕಲಹ ಉಂಟಾಗಿರುವ ಕಾರಣವೇನು? ಅತಿ ಜಾಗ್ರತೆಯಿಂದ ಎನ್ನ ಮುಂದೆ ತಿಳಿಸು ಧರ್ಮರಾಜನೇ. ಬಿಡಿಸನ್ನ ಮಗನ ಯಾತನೆ. ಶಲ್ಯ ಮಹಾರಾಜ, ಧರ್ಮರಾಜ, ವಿಸ್ತಾರವಾಗಿ ಹೇಳುತ್ತೇನೆ, ಚಿತ್ತವಿಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ನಾನು ಸಂತೋಷದಿಂದ ಕೌರವನಲ್ಲಿಗೆ ಹೋಗಿ ನಮ್ಮ ರಾಜ್ಯವನ್ನು ಕೊಡದಿದ್ದರೇನಾಯಿತು, 5 ಮಂದಿಗೆ 5 ಗ್ರಾಮವಾದರೂ ಕೊಡು ಎಂದು ಕೇಳಿದರೆ ಅದಕ್ಕೆ ಸಿಟ್ಟಿಗೆದ್ದು ಒಂದು ಗೋಪಾದಷ್ಟು ಭೂಮಿ ಸಹ ನಿಮಗೆ ಕೊಡುವುದಿಲ್ಲವೆಂದು ಗರ್ಜಿಸಿದ ಕಾರಣ ಈ ಮಹಾಯುದ್ಧವನ್ನು ನಿರ್ಮಿಸುವ ಕಂಡೆಯ ರಾಜೇಂದ್ರ. ಅಹೋ ಧರ್ಮರಾಯ, ಶಲ್ಯ ಮಹಾರಾಜ, ನಿಮ್ಮ ಮನೋಧರ್ಮವಂ ಕೇಳಿ ನನಗೆ ಮಹಾದಾನಂದವಾಯಿತು. ಓಹೋ, ಕೌರವನ ಅನುಸಂಧಾನ ಮಾರ್ಗ ಹೀಗಿದೆ ಏನು? ನೀನು ಆತನ ಸಂಗತಿ ಹೀಗಿದ್ದರೆ ಒಳಿತಾಯಿತು. ಅಹೋ ಧರ್ಮಜ, ಶಲ್ಯರಾಜ, ನಿಮ್ಮಿಬ್ಬರಿಗೆ ಒಡೆದಾಡಿರಿ ಎಂಬ ಜಗಳದ ಶಬ್ದವಿಲ್ಲದ ನಿಮ್ಮಲ್ಲಿ ಮಮತೆಯ ಮಾತುಗಳಂತೂ ಒಂದೂ ಇಲ್ಲ. ಕೌರವನು ಮೂರ್ಖನಾದರೆ ನೀನು ಮೂರ್ಖನಾಗಬೇಡ. ಜಯ ಅಪಜಯವು ಯಾರಿಗೂ ಶಾಶ್ವತವಲ್ಲ, ನೀನೇ ತಿಳಿದು ನೋಡು ಧರ್ಮಭೂಪತಿ ಈ ಮಾತಿನ ಸಂಗತಿ. ಶಲ್ಯ ಮಹಾರಾಜ, ಅಹೋ ಧರ್ಮರಾಯ, ಹೇಳುವನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಶಲ್ಯ ರಾಜ, ಶಲ್ಯ ರಾಜ, ದುಷ್ಟ ದುರ್ಯೋಧನನ ದುರಭಿಪ್ರಾಯ. ಶಲ್ಯ ರಾಯ ನಡೆದ ವಿಷಯ, ದುಷ್ಟ ದುರ್ಯೋಧನನ ದುರಭಿಪ್ರಾಯ. ಶಲ್ಯ ರಾಯ ನಡೆದ ವಿಷಯ. ಶಲ್ಯ ಮಹಾರಾಜ, ಚೆನ್ನಾಗಿ ಕೇಳು. ಅಣ್ಣ ತಮ್ಮಂದಿರರ ಭಾಗಗಳು ನಮಗೆ, ಅಣ್ಣ ತಮ್ಮಂದಿರರ, ಅಣ್ಣ ತಮ್ಮಂದಿರರ, ಅಣ್ಣ ತಮ್ಮಂದಿರರ ಭಾಗಗಳು ನಮಗೆ ಕೊಡಬೇಕಾದ ರಾಜ್ಯವ ಕೊಡು ಎಂದು, ಕೊಡಬೇಕಾದ ರಾಜ್ಯವ ಕೊಡು ಎಂದು ಕೇಳಿದರೆ ವಿನಯದಿಂದ ದುರ್ವಾದಿ ನಡೆದನು, ವಿನಯದಿ ಕೇಳಿದರೆ ಗರ್ವಾದಿ ನಡೆದನು. ಶಲ್ಯರಾಯ ನಡೆದ ವಿಷಯ, ದುಷ್ಟ ದುರ್ಯೋಧನನ ದುರಭಿಪ್ರಾಯ. ಶಲ್ಯರಾಯ ನಡೆದ ವಿಷಯ, ದುಷ್ಟ ದುರ್ಯೋಧನನ ದುರಭಿಪ್ರಾಯ. ಶಲ್ಯರಾಯ, ಶಲ್ಯರಾಯ, ಶಲ್ಯರಾಯ ನಡೆದ ವಿಷಯ. ಮಾವನವರೇ, ಅಹೋ ಧರ್ಮರಾಜ, ಕೇವಲ ಶಾಂತಿ ಭಾವ ವಹಿಸಿ ಶ್ರೀಹರಿಯನ್ನು ಸಂಧಾನಕ್ಕೆ ಕಳುಹಿಸಿದರೆ ಕೆಟ್ಟ ಮಾತುಗಳನ್ನಾಡಿದ್ದಲ್ಲದೆ ಛಲವಂತರಾದರೆ ಯುದ್ಧ ಮುಖದಿಂದ ನಿಮ್ಮ ರಾಜ್ಯವನ್ನು ಗೆದ್ದುಕೊಳ್ಳಿರಿ. ಛಲವಂತರಾದರೆ ನಿಮ್ಮ ರಾಜ್ಯವನ್ನು ಯುದ್ಧ ಮುಖದಿಂದ ಗೆದ್ದುಕೊಳ್ಳಿರಿ, ಇಲ್ಲದಿದ್ದರೆ ಕೈಲಾಗದಿದ್ದರೆ ಭಿಕ್ಷೆಯನ್ನು ಬೇಡಿರಿ ಎಂದಾರ್ಭಟಿಸಿ ಹೆಚ್ಚವನ್ನಂತೆ ತುಚ್ಛ ಮಾತುಗಳನ್ನಾಡಿದ್ದಕ್ಕೆ ಸದ್ಬಲವಂತರಾದ ನಮ್ಮ ತಮ್ಮಂದಿರು ಭಿಕ್ಷೆಯನ್ನು ಬೇಡಿ ಸಾಯುವುದಕ್ಕಿಂತ ಯುದ್ಧ ಮುಖದಿಂದ ಸಾಯುವುದೇ ಲೇಸೆಂದು ಈ ಮಹಾಯುದ್ಧವನ್ನು ಹೂಡಿರುವವು ಕಂಡೆಯ ಶಲ್ಯಭೂಪತಿ. ಹೀಗಿರುವುದು ನೋಡು ಇದರ ರೀತಿ. ಶಲ್ಯರಾಜ, ಕೃಷ್ಣಮೂರ್ತಿ, ಆ ಕೌರವನು ಮಹಾಗರ್ವಿಷ್ಠನು. ಈಗ ನಾನು ಅವನ ದುರಹಂಕಾರವನ್ನು ಮುರಿಯುತ್ತೇನೆ. ಅದರ ಗೊಡವೆ ನಿನಗಾತಕ್ಕೆ ಬೇಕು, ಸುಮ್ಮನೆ ಹೋಗಲೇ ಶಲ್ಯರಾಜನೇ. ಅಹೋ ಕೃಷ್ಣಮೂರ್ತಿ, ಶಲ್ಯರಾಜ, ನನಗೆ ಇವರೇನು ಬಹು ದೂರದವರಲ್ಲ, ಕೌರವನೇನು ಬೇರೆಯವನಲ್ಲ. ಸಮ್ಮತವಾಗಿ ಇವರಿಬ್ಬರ ಮೇಲೆ ನನಗೆ ಪ್ರೀತಿ ಇರುವುದು, ಆದ ಕಾರಣ ಇವರ ಮೇಲೆ ಎಂದಿಗೂ ಕೈ ಮಾಡುವುದಿಲ್ಲ. ಇಕೋ ನೋಡು ಶ್ರೀಹರಿ, ಆ ಮೂರ್ಖ ದುಶ್ಯಾಸನನು ಮಾರ್ಬಲವನ್ನು ಕೂಡಿಕೊಂಡು ಕಾಳಗಕ್ಕೆ ಬರುತ್ತಿರುವನು. ಅಕೋ ರಣವಾದ್ಯಗಳು ಕೇಳಿ ಬರುವವು, ನಾನು ಹೋಗುವನು ಕಂಡೆಯ ಶ್ರೀಕೃಷ್ಣಮೂರ್ತಿ.
ಭೀಮ ಗಂಡನಾದ ಬಲ ಭೀಮನಿಗೆ ಆರತಿಯಂ ಕಾಡಿ ಯುದ್ಧಕ್ಕೆ ಕಳಿಸಮ ತಂಗಿ ಶುಭಾಂಗಿ. ಅಹೋ ಅಣ್ಣಯ್ಯ, ಸಹೋದರಿ, ನಿನ್ನ ಮನದಲ್ಲಿ 3 ಗುಣ ಇದ್ದಂತೆ ಕಾಣುತ್ತಿರುವುದು. ಅದು ಯಾತಕ್ಕೆ ತಂಗಿ? ಅಣ್ಣಯ್ಯ, ತಂಗಿ, ನನ್ನ ಪತಿಯ ಕೂಡ ನೀನು ಸಹ ಹೋಗುವೆಯಲ್ಲ, ಹೌದು ತಂಗಿ. ನಿನಗೂ ಕೂಡ ಜಯದಾರತಿಯನ್ನು ಮಾಡುವೆನು. ಈ ನಿನ್ನಿಷ್ಟ- ಪೀಠವನ್ನು ಅಲಂಕರಿಸು. ನಿನ್ನಷ್ಟದಂತೆ ಆಗಲಿ ತಂಗಿ. ಮಂಗಳದ ಯೇಸುದೇನ ನೆನ್ನಲ ಮೇಯೇ ಮನೆಯು ನಂದಾದೆ. ಅನುರಾಗದ ರಾಗ ಮಾಲ್ ನಿನ್ನದಾಗಲೇ ಅಪಸ್ವರದ ಜಾಯ ಎಂದು ಕಾಣದಾಗಲೇ ಶ್ರುತಿಯೊಳನೆ ಲಯದ ಲೀನವಾಗಲೇ ಶುಭಗೆ ಅನುರಾಗದ ರಾಗ ಮಾಲ್ ನಿನ್ನದಾಗಲೇ ಅಪಸ್ವರದ ಜಾಯ ಎಂದು ಕಾಣದ. ಮಂಗಳದ ಯೇಸುರೇನ ಮಧುರವಾದ ಕಾಂತ, ನಿಮ್ಮ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವನು. ಆಗಲಿಕಂತೆ ಜಾಗ್ರತೆಯಿಂದ ಹೋಗಿ ಬಾ ಕಾಂತ, ನೇನೆ ಬಲವಂತ. ಆಗಲಿಕಂತೆ ನಿಷ್ಠದಂತಾಗಲೇ. ಭೀಮಸೇನ, ಅಹೋ ನಾರಾಯಣ. ಅತ್ತ ನೋಡು, ಹಾ, ನಿನ್ನ ವೈರಿಯಾದ ದುಶ್ಯಾಸನನು ಹೇಗೆ ತಲೆ ಎತ್ತಿ ಮೆರೆಯುತ್ತಾ ಬರುತ್ತಿರುವನು. ಬರಬಲ್ಲ ನಾರಾಯಣ, ನೋಡಿಕೊಳ್ಳಬೇಡ. ಆ ದುಶ್ಯಾಸನನು ಬಂದ ತಕ್ಷಣ ನಿನ್ನ ಗದೆಯಿಂದ ಒಂದೇ ಹೊಡೆತಕ್ಕೆ ಅವನ ಪ್ರಾಣವನ್ನು ತೆಗೆದುಬಿಡು ಭೀಮ. ದ್ರದೋಳಿನೇ ನಿಸ್ಸೀಮ. ನಾರಾಯಣ ನಿನ್ನ ಇಷ್ಟದಂತಾಗಲೇ. ಬಂಡ ಭೀಮನೇ, ಎಲೈ ಬಣ್ಣ ದುಶ್ಯಾಸನೆ, ಎನ್ನ ರುಂಡವನ್ನು ಕಡಿಯುತ್ತೇನೆಂದು ಹೇಳಿ ಕಳಿಸಿದೆಯಲ್ಲ, ಜಾಗೃತೆಯಿಂದ ಕೆನೆಲ್ಲ ಬಂಡ ಗಗನಾಂತರಕ್ಕೆ ಆರಿಸುವ ನಿನ್ನ ರುಂಡ. ಬಳಿರ್ಯೇ ಎಲೈ ಬಣ್ಣ ದುಶ್ಯಾಸನ. ಎಲೈ ಬಂಡ ಭೀಮನೇ, ಮಲ್ಲ ಯುದ್ಧದೋ ಎನ್ನ ತರವ ಮುರಿದಿಕ್ಕನೊಂದು ಕಾಲ್ ಕೆದರಿ ಮುಷ್ಟಿಂ ಬಿಡಿದು ಕರಬನೆತ್ತಿ ಮಾತನಾಡಿಯ. ಸಹಜವಾಗಿ ಮಾತನಾಡುವುದು ನೀನು ಮಾಡುವುದೇನು? ಎಲೈ ಭಂಡ, ಎಲೈ ಬಂಡ, ನಿನ್ನ ಗರ್ಭವಂ ವಿಭಾಗ ಮಾಡಬೇಕೆಂಬ ಎನ್ನ ಉದ್ದೇಶ ಮನದಳು ಸದ್ಭವನದ ಆಗದನು ಚಿತ್ರಪುದಕೆಯಿಂದ ಹುಟ್ಟಿದ ದೇವು ಒಣವಣಿಗಿ ಪ್ರಾಣ ಮಿಡುಕುತ್ತಿತ್ತೋ. ಎಲ ರೌದ್ರಮತೆ, ಎಲೈ ಬಂಡಮತೆ, ಇವತ್ತಿನ ಯುದ್ಧದಲ್ಲಿ ನಿನ್ನ ಎಗ್ಗಳಿಗೆಯಿಂದ ಆರ್ಭಟಿಸುತ್ತಾ ಕುಪ್ಪಳಿಸುತ್ತಾ ಎಗುರುತ್ತಾ ಆದ್ರೆಂದೇ ನಿನ್ನ ಮೈ ಬಿಸಿಕೊಂಡು ಬಂದದಕ್ಕೆ ನಿನ್ನ ನೋಡಿ ಎನ್ನ ಮನಸ್ಸು ಸಂತೋಷವಾಯಿತು. ಸಂತೋಷವಾಗಲೇಬೇಕು. ಎಲೈ ಭಂಡ, ಎಲೈ ಅದಮ, ನಿನ್ನ ಬ್ರಹ್ಮಾಂಡಕ್ಕೆ ಹಚ್ಚರಂತೆ ಬಗೆದು ಈ ರಣದವಿಂದೆ ರುಂಡವನ್ನು ಕಡಿದಿಟ್ಟು ಧುಂಡ್ರಿಸಿ ಸೆದೆ ಬಡಿದು
ಆ ಭಂಡನಾದ ಕೌರವನಿಗೆ ಈ ಗಂಡುಗಳ ಭೀಮನನ್ನು ಡಂಗುರವನ್ನು ಬಿಡಿಸುವೆ. ಇನ್ನು ತಡವಾದಕ್ಕೆ ಭಾವ ದುಶಾಸನ ಸೇರಿಸುವ ಸದನ. ಎಲೈ ರಂಡೆಯಂತೆ ಮೈ ಬೆಳೆಸಿಕೊಂಡ ಭಂಡ ಎಲೈ ದುಂಡನಾದ ದುಶಾಸನೇ, ನಿನ್ನ ಹಣೆ ಬರವ ಕಂಡವನ ಮುಂದೆ ಕಂಠ ಉಬ್ಬಿಸಿ ಷಂಡರೋಳ್ ಕೈ ಮಾಡಿ ನುಡಿದಂತ ನುಡಿವೆಯ. ಸ್ವಲ್ಪ ತಾಳು ತೋರಿಸುವೇನ? ಎಲೈ ಅಧಮ, ಎಲೈ ಮೂರ್ಖ, ಬಳಿರ್ಯ ಈ ರಣಮಂಡಲ ನಾಯಕನಾದ ದುಶ್ಯಾಸನ ನಿನಗೆ ಭಯಕೊಂಡು ಹೋಗೋಣ. ಎಲೈ ಷಂಡ, ಎಲೈ ಮೂರ್ಖ, ಸರ್ವ ಮಂಡಲಕರು ತುಂಬಿದ ಸಭೆ ಮುಂದೆ ನಿನ್ನ ಹೆಂಡತಿಯ ಸೀರೆ ಹಿಡಿದುಕೊಂಡು ಕಂಡಂತ ಹೇಳದ ಹಾಡಿದರೆ ಮಂಡೆಯಂ ತಗ್ಗಿಸಿಕೊಂಡು ಷಂಡರಂತೆ ಈ ಭೂಮಂಡಲ ಕೆದ್ರು ಹಾಕೊಂಡಿದ್ದೆ. ಅಂಟನ ಹಾಕಿಲ್ಲದೆ ಸುಮ್ಮನೆ ಕೂತಳು. ಇಲ್ಲ ಬಾಯಿದ್ರೆ ನಿಮ್ಮ ದೇಹಗಳು ಮಾಡುತ್ತಿದ್ದೆ. ನಿನ್ನ ಜೀವಗಳ್ಳತನವೆಲ್ಲ ಬಲ್ಲಿದರಾದ ದುಶ್ಯಾಸನ ಸೀಳೆಂದು ಆ ಕಳ್ಳ ಕೃಷ್ಣನಿಗೆ ನೆನಪುಪಟ್ಟನೆ. ಏ ಭಂಡ, ಎಲೈ ಮೂರ್ಖ, ಆ ಗೊಲ್ಲನು ಈ ಸಮಯದಲ್ಲಿ ಬಂದಿದ್ದರೆ ಬಳಿರ್ಯ ಅವನಿಗಿದ್ದ ಶೌರ್ಯಂ ನಾನು ನೋಡುತ್ತಿದ್ದೆ. ಆ ಕಳ್ಳ ಕೃಷ್ಣ ಕಾಲಿಡಿದೆಳೆದು ಬ್ರಹ್ಮಾಂಡದಾಗ ಹೋಗಿದು ಅವನ ಉದರವಂ ಸೀಳಿ ಅವನ ಎದೆ ಮೇಲಿದ್ದು ನಾಟ್ಯ ಮಾಡುತ್ತಿದ್ದೆ. ಎಲೈ ಪಶುವೆ, ಎಲೈ ಅದಮ, ನಿನ್ನ ಹೆಸರು ಹೇಳಿಕೊಳ್ಳುವುದಕ್ಕಾಗಿ ಈ ಕೊಳಂ ನನ್ನ ಮುಂದೆ ತಪ್ಪಿರುವೆಯಾ? ಕೃಷ್ಣ, ಭೀಮ, ಎಲೈ ಅದಮ, ನಿನ್ನ ಮೊದಲು ನಿರ್ನಾಮ ಮಾಡಿ ನಂತರ ಆ ಕಳ್ಳ ಕೃಷ್ಣ ಕಾಲಿಡಿದೆಳೆದು ಶಿರೋಂ ಕಡೆಗೆ ಜೀವಾಂತಕ ಸೀಮೆ ದಾರಿಯನ್ನು ನುಡಿಸುತ್ತೇನೆ. ಬಾರಲೇ ರುಕೋದರ, ಸೇರಿಸುವೆ ನಿನ್ನ ಯಮಪುರ. ಎಲೈ ಬಂಡ ದುಶ್ಯಾಸನ, ಎಲೈ ಬಂಡ ಭೀಮನೇ, ಈ ಅನ್ನದಿ ಮುಟ್ಟಿ ಎಳೆದಾಗಲೇ ನೀನು ಉಳಿದುಕೊಂಡಿರುವಿ. ಇಲ್ಲವಾದರೆ ನಿನ್ನ ಪಿಂಡವು ಇಬ್ಬಾಗವಾಗುತ್ತಿತ್ತು. ಆಗಲೇ ವೀರಮಂಡಿಯ ಮೂರಿ ನಿನ್ನ ಮಂಡೆಯ ಕೂದಲು ಬಿಡಿದುಕೊಂಡು ಹೋಗಿ ಕಂಡಂತೆ ಬಗಲುವ ನಿಮ್ಮಣ್ಣನು ನಾಳೆ ಕಟ್ಟಿಟ್ಟುಕೊಂಡು ಸಾಯುವಂತೆ ಮಾಡ್ತಿದ್ದೆ. ಎಲೈ ಮತಾಂಧ, ಎಲೈ ಬುದ್ಧಿಮಂದ, ಇದುವರೆಗೂ ಇಲ್ಲಿವರೆಗೂ ನಿನ್ನ ನೋಡಿ ನಿನ್ನ ಶಕುನಿ ಬಿಡಿದು ಉಸಿಕೆ ಮುದ್ದೆ ಮಾಡಿ ನುಂಗಿ ನೀರು ಕುಡಿದು ಬಿಡ್ತಿದ್ದೆ. ಸ್ವಲ್ಪ ತಾಳು ತೋರಿಸುವೆನು. ಎಲೈ ಮದಂಧ, ಎಲೈ ಭ್ರಷ್ಟ, ಅಂದಿನಿಂದ ಇಂದಿನವರೆಗೆ ನನ್ನ ರೋಷವು ತಕ್ಷಣನೆ ಎಂದು ಕಾಹುರವರ ಹೂಸಿ ಕೌರವನ ವಂಶವಮ್ಮ ವನವಂಭ್ರಸ್ತ ಮಾಡುವರೆವು ಎನ್ನ ಕಾಹುರವು ಎಲೈ ದುರ್ಬಲ, ಎಲೈ ಮಂದಬಲ, ಗರ್ಭರಾಗಿ ನಿನ್ನಿಸಿದ ನಿನಗೊಬ್ಬನಿಗಲ್ಲದೆ ಬಳಿಯೇ ನಿನ್ನ ಬಲ ಬಂದರೆಯಲ್ಲ. ಇನ್ನೊಂದು ಅರಕ್ಷಣೆಗಳು ಏನಾಗುವುದು ನೋಡಿಕೋ ವ್ಯಾಘ್ರ. ಮುರುಗ ಚಿನ್ನಾಟ ಮಾಡಿದಂತೆ ಬಿರುದಿಂದಾಡಿ ಎನ್ನ ಮೇಲೆ ತೊಳಬರುವ್ಯಾ. ಸಹಜವಾಗಿ ತೋರುವನೇನು ಮಾಡುವುದೇನು? ಗಗನಂತರಕ್ಕೆ ಆಶ್ರಯಗೊಂಡ ಎಲೈ ಭ್ರಷ್ಟ, ನೀನಂತ ಬಲ್ಲಿದನಾದರೆ ಚಕ್ರವ್ಯೂಹದೊಳಗೆ ಜಯದ್ರಥನಿಂದ ನೆತ್ತಿ ಬಡಿಸಿಕೊಂಡು ಪುಟ್ಟ ಬಾಲಕನಾದ ಅಭಿಮನ್ಯುನನ್ನು ವೈರುಗಳ ಸಮ್ಮುಖಕ್ಕೆ ತಪ್ಪಿ ಓಡಿ ಬಂದಿದ್ದ. ಇನ್ನೇ ಸುದ್ದಿ ಇವಾಗ ಯಾಕೆ ಬೇಕು? ನೀನಂತ ಬಲ್ಲಿದನಾದ ನೀನೀಗ ಪರಾಕ್ರಮವಂತನಾದರೆ ವಿರಾಟ ನಗರದೋಳ್ ಆರಿಯಂತೆ ಪಾಕವ ಮಾಡಿ ಸರ್ವರಿಗೂ ನೀಡಿ ಎಂಜಲು ತೆಳಿಗೆ ಮುಂದು ಹೊಟ್ಟೆ ಉರಿದುಕೊಂಡಿದ್ದ. ಅವರವರ ಹಣೆಬರಕ್ಕೆ ಯಾರು ಮಾಡುವುದೇನು? ಆ ಶಿವನು ಬರೆದ ಬ್ರಹ್ಮ ಯಾರಿಂದೂ ತಪ್ಪಿಸಾಗುವುದಿಲ್ಲ. ಕ್ಷತ್ರಿಯ ಸಂಭವರು ಪ್ರಾಣ ಹೋದರು ಇನ್ನೊಬ್ಬರಿಗೆ ಕರೆವಟ್ಟುವರೇ. ಎಲೈ ಮೂರ್ಖ, ನೀನಂತ ಶಕ್ತಿವಂತನಾದರೆ ಬಳಿರ್ಯ ಏಕಚಕ್ರ ನಗರದಲ್ಲಿ ಭಿಕ್ಷೆ ಬೇಡಿಕೊಂಡು ತಿಂದಿದ್ದಾತಕ್ಕೆ
ಎಲೈ ಬಂಡ ಎಲೈ ಮೂರ್ಖ, ಎಬ್ಬುಲಿ ಎಂಬಂದು ಕುರಿ ತಬ್ಬಿದಂತೆ ಎನ್ನಂ ತಬ್ಬಿ ಸಿರೋಪಿಸಿ ಬಗಳಿದರೆ ಈ ಸದ್ಬಲವಂತನ ಮೇಲಿದ್ದ ಒಂದು ರೋಮವು ಸಹ ನೀಗಳಾಯ್ತು. ಎಲೈ ಬಂಡ ಎಲೈ ಬಂಡ ಆರಿಸುವರಿಂದ ಗಗನಾಂತರ ಹೊಲಿಯೇ ಎಲೈ ಕುಳ್ಳರಾದ ದುಶ್ಯಾಸನ ಬಂಡ. ಭಂಡನತನಾದ ಬಂಡನ ಮರೆಯುವ ಭಂಡನಿಗೆ ಭಂಡನೆಂಬುದು ಗೊತ್ತಾಗಲಾರದೆ. ಬಂಡನಾದ ನಿಮ್ಮಣ್ಣನನ್ನು ಅರಗಿನ ಮನೆ ನುಸಿಸಿ ಅದರೊಳಗೆ ನಮ್ಮನ್ನು ಮುಗಿಸಿ ನಿದ್ರಿಸುವ ಸಮಯವನ್ನರಿತು ಬೆಂಕಿ ಹಚ್ಚಿ ಸಾಲಿನ ಬಿಡಿಸಿದ ಆ ಭಂಡನಿಗೆ ಭಂಡನೆಂಬುದು ನುಡಿಸಲ್ಲುವುದೇ? ಸತ್ಯವನಂತೆಂಬ ನುಡಿಸಲ್ಲುವುದೇ? ಎಲೈ ಮೂರ್ಖ, ಎಲೈ ಬಂಡ ನಿನ್ನ ಮಿಡಿದ ಆಗಲೇ ಹೊರಗಿನ ಒದ್ದು ಎಲ್ಲರನ್ನು ಕೆಡಗಿ ಒತ್ತುಕೊಂಡು ಹೊರಗಿಸಿ ನೇತ್ರದಿಂದ ಅಗ್ನಿ ಸುರಿಸಿ ಆ ಕೌರ ಕುತ್ತಿಯಂ ಕತ್ತರಿಸಿ ಬಿಡ್ತಿದ್ದೆ. ಈಗ ಅಪೇಕ್ಷೆ ತೀರಿಸಿಕೊಳ್ಳುತ್ತಿದ್ದೆ. ಧರ್ಮರಾಯನು ಎನ್ನ ಶಾಂತ ಮಾಡಿದಕ್ಕಾಗಿ ನೀವು ಇಲ್ಲಿವರೆಗೆ ಉಳಿದುಕೊಂಡಿರಿ. ಎಲೈ ಭಂಡ, ಎಲೈ ಅದಮ, ಎಲೈ ಜಗದ್ಭಂಡ, ನಿನ್ನ ಮಂಡಿಗೆ ಎಂದು ನಾನು ಸಂಚಾರ ಕೊಟ್ಟಿರನು. ನಿನ್ನ ಹುಟ್ಟಿದ್ದಾರಬ್ಬ ಬಂಡತನ ಮಾಡ್ತಾ ಬಂದು ಈ ವೀರ ಬಂಡನಿಗೆ ಬಂಡನೆಂಬುದು ಈ ಗಂಡುಗಲಿ ಭೀಮನಿಗೆ ಬಂಡನೆನಿವ್ಯಾ? ಸಹಜವಾಗಿ ಅಂದವನ ನೀನು ಮಾಡುವುದೇನು? ಮಲ್ಲ ಯುದ್ಧಕ್ಕೆ ಬಂಡ ಗಗನದ ಎಲೈ ಮೂಢನಾದ ಭೀಮನೇ, ಎಲೈ ಅಶ್ವತ್ ದುಶ್ಯಾಸನರೇ, ನಿನ್ನ ಗುಡ್ಡದಂತಿರುವ ತನ್ವನ್ ಮುರಿಯೋದಕ್ಕೆ ಮತ್ಕರದಲ್ಲಿರ್ಪ ಖಡ್ಗವಂ ಸಮುದ್ರದಿಂದೀಸಿ ಮನುಷ್ಯ ಅಡ್ಡ ಬಿದ್ದು ಒದ್ದಾಡಿದಂತೆ ಚಿನ್ನ ಛಿದ್ರವಾಗಿ ಒದ್ದಾಡುವುದು ಈ ಮಲ್ಲ ಯುದ್ಧಕ್ಕೆ ಅನುಗುಣವೆಂಬ ಮಾತು ಮನಸ್ಸಿಗೆ ಸಂತೋಷವಾಯಿತು. ಈ ಮಲ್ಲ ಯುದ್ಧದೊಳ ಕಲ್ಲನ್ನಾದರೂ ಹಿಡಿದು ಇಸುಕಿ ಚೂರ್ಣ ಮಾಡುವ ಬಲ್ಲಿದನಾದ ದುಶ್ಯಾಸನಿಗೆ ನಿನ್ನ ತನುವರಿಯಲು ನಿಲ್ಲುವುದೇ? ಎಲೈ ಬಂಡ, ಎಲೈ ಅದಮ, ವೀರಮಂಡೆ ನುರಿ ರಣಮಂಡಲದಾಯಿ ಗುಂಡಾದ ಉತ್ತಂಡ ಪುಂಡರಿಕನ ಆಕಾಶ ಮಂಡಲಕ್ಕೆ ತ್ರಿವೆನು. ಗಂಡು ಕಲಿ ಆದರೆ ಬಂದು ಗಡಿಸಿ ನೀನು ಎತ್ತಿದ ಮುಂಗೈ ಎಂಪಿಡಿದರೆ ನೀನು ಉಂಡಿದ್ದು ಸಾರ್ಥಕವಂತೆ. ನಿನ್ನ ಈ ಭೂಮಂಡಲಕ್ಕೆ ಗಡಿಸುವೆ, ತಡವೇತಕ್ಕೆ ಬಾರಲೇ ರುಕೋದರ ಸೇರಿಸುವೆ ನಿನ್ನ ಯಮಪುರ. ಹೊಲಿಯೇ ಎಲೈ ದುಶ್ಯಾಸನ, ಎಲೈ ಭಂಡ ಭೀಮನೇ, ಮಲ್ಲ ಯುದ್ಧದೋಳು ಎನ್ನ ತರವ ಮುರಿದುಕೊಂಡು ಕಾಲ್ ಕೆದರಿ ಬುಚ್ಚೆ ಬಿಡಿದು ಕರಬನೆತ್ತಿ ಮಾತನಾಡುವ್ಯಾ? ಮೂರು ಲೋಕ ಸುತ್ತಿಕೊಂಡು ಬಂದರು ನಿನ್ನ ಬಿಡುವನೆ. ಎಲೈ ಭಂಡ, ಎಲೈ ಅದಮ, ಎತ್ತಿದ ಕೈಯನ್ನು ಬಿಡುವಿಯೇ? ನೀನು ಮೂರು ಲೋಕ ಸುತ್ತಿಕೊಂಡು ಬಂದರು ನಿನ್ನ ಬಿಡುವನೆ. ನೀನಂತಹ ಸೂರ್ಯನಾದರೆ ಹಿಡಿದಿರಲು ಬಿಡಿಸಿಕೋ. ಒಣ ಪೌಷದ ಬಂಡ ಒಂದು ನಿನ್ನ ವೇಳೆ ಬಿಟ್ಟಿರುವೆನು. ಎಲ್ಲ ಮುಂಗೈಯನ್ನು ಹಿಡಿದು ನೋಡಲೇ ಬೆಟ್ಟ ದುಶ್ಯಾಸನ. ಓಹೋ ದೀರ್ಘದೇಹಿ ದೀರ್ಘ ಪೌಷಂದೇನು ಫಲ? ಮತ್ಕರದಲ್ಲಿರ್ಪ ಸ್ವರ್ಗದವರು ಗದ್ಗದ ನಡುಗುವಂತೆ ಆರ್ಭಟಿಸಿ ತೊಡೆಯಂ ಚಪ್ಪರಿಸಿ ಕುಪ್ಪಳಿಸಿ ಎತ್ತಿದ ಮುಂಗೆ ಕೆಟ್ಟಿಸಿ ಬಿಡಿವೆ. ಬಲಶಾಲಿ ಆದರೆ ಬಿಡಿಸಿಕೊಳ್ಳಿವೆ, ಇಲ್ಲವೇ ಎನಗೆ ಚೆನ್ನಾಗತನವಯ್ಯ. ಎಲೈ ಬಂಡ, ನೀನಾವ ಗಂಡಸೋಲಂಡ ಜಗತ್ ಓ ಬಡನರಿಯೇ, ನೀನು ಪಿಡಿದ ಬಲ ಮುಷ್ಟಿಯನ್ನ ಗಾತಕ್ಕೆ ರೋಮವೂ ಸಹ ನಡಗಲಿಲ್ಲ. ಎನ್ನತನವು ಬಡವಾಗುವುದೇನು? ಎಲೈ ಹಿಡಿದು ಶಾಸನ ಇಡಿಗಟ್ಟಿಸಿ ಎನ್ನ ಕರವಂ ಬಿಡಿಸಿಕೊಂಡೆ. ನಿನ್ನ ಎಲ್ಲ ಶಕ್ತಿಯನ್ನು ನೋಡಿ ನಿನ್ನ ಎದುರಿಗೇನು ಗೊತ್ತಾ ನಿಂತುಕೊಂಡಿರುವೆ. ಇದು ನನಗೆ ಚಿನ್ನಾಟ, ವೀರ ಮಂಡಲ ಆಶ್ಚರ್ಯ ಪಂದುವ ಸಮರದಾಟ, ಈ ಮುಖಂಡನ ಮಾಯದಾಟ. ಸಾಕು ಸಾಕು, ಇವನವನ್ನು ಪ್ರಾಣವನ್ನು ತೆಗೆದು ಬೇಕಲೈ ಬಂಡ ದುಶ್ಯಾಸನ, ಶೇರಿಸಿಬಿಡಿಯ ಬಸದನ. ಎಲೈ ಕೋಣದಂತೆ ತಲೆ ಎತ್ತಿದ ಭೀಮ, ಎಲೈ ದುಶ್ಯಾಸನ, ನಿನ್ನ ನೆತ್ತಿಯ ಮೇಲೆ ಡೋಳು ಮಾಡಿ ಈ ಭೂದೇವಿಗೆ ಇದೇ ಮಲ್ಲ ಯುದ್ಧದ ಮುಷ್ಟಿಯಿಂದ ನಿನ್ನ ಮೀಸಲಿಗೆ ಕೆಡೆ ಇದಿರ್ತಾರೆ. ಧೃತರಾಷ್ಟ್ರನಿಗೆ ನಾ ಪುಟ್ಟಿದವನಲ್ಲ, ಪದ್ಮಗಂಧಿಗೆ ನಾನಲ್ಲ.
ಸೂರ್ಯ ಚಂದ್ರ ಸಾಕ್ಷಿಯಾಗಿಯೂ ಈ ಭೂದೇವಿಯ ಸಾಕ್ಷಿಯಾಗಿ ಸೂರ್ಯ ಕತ್ತಲೆ ಮಾಡಿದ ಭೀಮ ಈ ನೇಮಕ ಮರೆಗೊಂಡಿವೆಯಾ ಇಲ್ಲವೇ ನನಗೆ ಚೆನ್ನಾಗಯ್ಯ. ಓ ನಿನ್ನ ಪಂಥ ನುಡಿಯನ್ನು ಕೇಳಿ ಎನ್ನ ಮನಸ್ಸು ಸಂತೋಷವಾಯ್ತು. ನಿನ್ನ 3 ಮುಷ್ಟಿಗೆ ನಾನು ಸಹಿಸಲಾಗುತ್ತದೆ. ನನ್ನ 3 ಮುಷ್ಟಿ ನಿನ್ನನ್ನು ಕಾಲೈಮ ಪಟ್ಟಣಕ್ಕೆ ನಿನ್ನ ದಬ್ಬದಿದ್ದರೆ ಈ ಸೃಷ್ಟಿಯೋ ಶಿವಲಿಂಗ ಮೂರ್ತಿಗಳು ಕಿಚ್ಚಿದ ದೋಷವು ನನಗೆ ಬರಲಿ. ಇದು ಎನ್ನ ಪ್ರತಿಜ್ಞೆ. ಎಲೈ ಬಂಡದು ಶಾಸನ ಸೇರಿಸಿಬಿಡಿ ನಮ್ಮ ಸದನ. ಇದು ಎಂಥ ಪ್ರತಿಜ್ಞೆ ಇದು? ಈ ಯುದ್ಧವೇ ಭೂಮಿಯಲ್ಲಿ ಜನಿಸಿದಂತಾಯಿತು. ಇಂಥ ಪರಿಯುದ್ಧವು ಯಾವ ಯುಗದಲ್ಲಿಯೂ ನಡೆದಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ಆಕಾಶ ಭೂಮಿಯು ತೆಲಕಳಗಾಗಿರುವುದು. ಪ್ರಳಯ ಕಾಲದ ರುದ್ರನ ಆರ್ಭಟಿಸಿದಂತೆ ಈರ್ಬರು ಆರ್ಭಟಿಸುವ ಪ್ರತಿಜ್ಞೆಯಂಗೈದು ಈ ಯುದ್ಧದಲ್ಲಿ ಇಬ್ಬರಾದರೂ ಒಬ್ಬರು ಜರ್ಜರಿತರಾಗಿ ತನು ಇಬ್ಬಾಗವಾಗಲೇಬೇಕು. ಜಯದೇವಿಯು ಮುಷ್ಟಿಯವಳು ಕೈ ಕುಡಿಯುವಳು. ಸರ್ವರೂ ಕೇಳಿರಿ, ಭೀಮಸೇನೇನಾದರೂ ಬಲಹೀನನಾಗಿ ಕಂಡು ಬಂದರೆ ಪಾಂಡವರು ಆತನ ಬೆಂಬಲಕ್ಕೆ ನಿಲ್ಲಬಾರದು. ಅದೇ ರೀತಿಯಾಗಿ ದುಶ್ಯಾಸನನೇನಾದರೂ ಶಕ್ತಿಹೀನನಾಗಿ ಕಂಡು ಬಂದರೆ ಕೌರವರು ಆತನ ಬಲಕ್ಕೆ ಹೋಗಬಾರದು. ನಿಂತು ಬರೀ ಬಾಯಿಂದ ಬಲ ಕೊಡಬೇಕಲ್ಲದೆ ಕೈಬಲಕ್ಕೆ ಹೋಗಬಾರದು. ಈಗ ನಿಮ್ಮಿಬ್ಬರಿಗೂ ಮುಷ್ಟಿಯುದ್ಧ ಪ್ರಾರಂಭವಾಗಲಿ. ಭೀಮ, ದುಶ್ಯಾಸನ, ಜಗತ್ಕರ್ತ, ಈಗ ನಿಮ್ಮಿಬ್ಬರಿಗೂ ಮುಷ್ಟಿಯುದ್ಧ ಪ್ರಾರಂಭವಾಗಲಿ. ನಿನ್ನ ಇಷ್ಟೇ ಪರಮಾತ್ಮ. ಬಳಿಯೇ ಎಲೈ ಬಂಡ ದುಶ್ಯಾಸನ, ಎಲೈ ಬಂಡ ಭೀಮನೇ, ನಿನ್ನ ವೀರಬಂಡೆ ಮುರಿ ಕೂತಿಕೊಳ್ಳುವೆ. ನಿನ್ನ ಪ್ರಚಂಡ ಮುಷ್ಟಿಯಿಂದ ಗುತ್ತ ಬಂದ ಕಂಡಿಯ ದುಶ್ಯಾಸನ, ನಡೆಯಿರಿ ನನ್ನ ನಿನ್ನೆ ಕದನ. ಅದೇ ಪ್ರಕವಾಗಿ ಕುಳಿತುಕೋ. ಎಲೈ ಜ್ಞಾನಹೀನನಾದ ಭೀಮ, ಎಲೈ ದುಶ್ಯಾಸನೇ, ಎನ್ನ ಮುಷ್ಟಿಯ ತ್ರಾಣಕ್ಕೆ ನಿನ್ ಗೋಂಡ್ರದಯ ಅಪ್ಪಚ್ಚಿ ಆಗುವಂತೆ ಆರ್ಭಟಿಸಿ ಗುದ್ದುವೆ. ಕುಳಿತುಕೋ ಭೀಮ, ಮಾಡುವೆ ನಿರ್ನಾಮ. ಗುಣಹೀನದ ದುಶ್ಯಾಸನ, ನೀನು ಗುತ್ತಿದ ಮುಷ್ಟಿಯು ನೊಣವನ್ನು ತಿಳಿಮಿಲ ಹಾರಾಡಿಂತಾಯ್ತು. ಒಂದು ಗುತ್ತಂತು ಖಾಲಿ ಆಯ್ತು. ಈ ಗುತ್ತು ಪ್ರಾರಂಭವಾಗಲಿ. ಖಂಡಿಯ ದುಶ್ಯಾಸನ, ನಡೆಯಲಿ ಬಂದಿರ ಕದನ. ಅದೇ ಪ್ರಕಾರವಾಗಿ ಗುದ್ದುವೆನು. ಏನಿದು ಆಶ್ಚರ್ಯ! ಈ ಮುಷ್ಟಿಯ ಕೊಡಿತಕ್ಕೆ ಕರ್ಕಶ ಕಲ್ಲಾದರೂ ಪಟ್ಪಟ ಎಂದು ಬಿಚ್ಚದಿರದು. ಇರಲಿ, ಈ ಮುಷ್ಟಿಯ ಶಿಷ್ಟಾಚಾರ ನೋಡು ನೋಡು. ಒಡೆಯವೆ ಹತಮ, ನೋಡನ್ನ ಪ್ರಕ್ರಮ. ಎಂದ ಎಡಲೆ ಗುತ್ತನ್ನು ಕೊಂಡ್ರನು. ಬಸುವೆ, ಇಷ್ಟೇನ ನಿನ್ನ ಸಹಸ್ಯ ಕೂಸುಗಳನ್ನೆತ್ತಿ ತಲೆ ಮೇಲೆ ಠಾಯಿತು. ಇನ್ನು 3ನೇ ಗುತ್ತು ಪ್ರಾರಂಭವಾಗಲಿ. ಕಣ್ಣಿಯ ದುಶ್ಯಾಸನ, ಮುಗಿದು ನಿಂದಿರಿಯ ಕದನ. ಅದೇ ಪ್ರಕಾರವಾಗಿ ಗುದ್ವೇನು. ಇದೇನು ಸರ್ವರು ನಗುವಂತಾಯಿತು. ಎನ್ನ ಪ್ರಯತ್ನವು ಇವನು ಮೂರ್ಛೆ ಹೋದರೂ ನನಗೆ ಗೆಲುವು ದೊರಕದೇ ಹೋಯಿತು. ಇರಲಿ, ಸಿಡಿಲೊಳಗೆ ಆರ್ಭಟಿಸಿ ಮುಷ್ಟಿದ ದೆಬ್ಬೆಗೆ ಜನ ಇಬ್ಬಾಗ ಆಗುವಂತೆ ವೀರಬಬ್ಬೆ ಹಿಡಿವೆನು.
ಎಲೈ ಭೀಮ, ಎನ್ನ ಮೂರನೇ ಗುದ್ದನ್ನು ಗುದ್ದೇನು. ನಿನ್ನ ಮನೆ ದೇವರಾದ ಕಲ್ಯಾಣ ಬಸವೇಶ್ವರ ನೆನೆಸಿಕೋ. ಮೂರನೇ ಗುದ್ದನ್ನು ಗುದ್ದೇನು. ಆಯ್ತು, ನಿನ್ನ ಶಬರಿವೆಲ್ಲ ಬರಿದಾಯ್ತು. ನಿನ್ನ ಮುಖದ ಮೇಲೆ ಬೆಸ ಬಿದ್ದಿತು. ಇರಲಿ, ಕುಳಿತುಕೋ. ನಿನ್ನ ಇಷ್ಟಂತೆ ಕುಳಿತುಕೊಳ್ಳುವನು. ಈ ಭೀಮೇಶ ಮುಷ್ಟಿ ಬಿಟ್ಟರು ಸಲ್ಲಿಕ ದುಶ್ಯಾಸನ. ಅಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ನಿನ್ನ ದಾಸನಾದ ಈ ಭೀಮನಿಗೆ ಆಶೀರ್ವಾದ ಮಾಡು. ನಿನ್ನ ಪಾದಕ್ಕೆ ವಂದಿಸುವೆನು. ಅಹೋ ಅಣ್ಣ ಧರ್ಮಜ, ನಿನ್ನ ತಮ್ಮನಾದ ಭೀಮನಿಗೆ ನಿನ್ನ ಪುಣ್ಯದ ಒಲಿಮೆ ನಿನ್ನ ತಮ್ಮನೇ ಇರಲಿ. ನಿನ್ನ ಪಾದಕ್ಕೆ ವಂದಿಸುವೆನು. ಬಳಿರಿಯೇ ಎಲೈ ಬಂಡ ದುಶ್ಯಾಸನ, ಅತ್ತ ಇತ್ತ ಮೂಕ ತಿರುಗಿಸದೆ ಮೌನವಾಗಿ ಕುಳಿತುಕೋ. ಬಾಪುರ ಈ ಭೀಮೇಶ್ವರ ಮುಷ್ಟಿ ಬೆಟ್ಟನ್ನು ವೈರಿಗಳ ಎಲ್ಲವೂ ತುಂಡು ತುಂಡಾಗ ಗುದ್ದಿವೆ ದುಶ್ಯಾಸನ. ಮಾಡು ನಿಮ್ಮ ಅಣ್ಣ ತಮ್ಮಂದಿರ ಬಂಧು ಬಾಂಧವರ ನಿಮ್ಮ ಮನೆಯ ದೇವರಾದ ಹಂಪೆ ವಿರೂಪಾಕ್ಷೇಶ್ವರ ದೇವರನ್ನು ಮಾಡುವುದೇನ? ಆಹಾ, ತಲೆ ಮೆದುಳು ಅಲ್ಲಾಡಿ ಕಣ್ಣೊಳಗೆ ದೀಪ ಹಚ್ಚಿದಂತಾಯಿತು. ಮನದ ಭ್ರಮಣೆ ಹೊಂದಿತು. ಆದರೂ ಸೈರಿಸಿಕೊಂಡು ಗಟ್ಟಿಯಾಗಿ ಕುಳಿತುಕೊಳ್ಳೆ. ಭೀಮ, ಎರಡನೇ ಗುದ್ದನ್ನು ಪ್ರಾರಂಭ ಮಾಡು. ಬಳಿರಿಯೇ ಒಂದೇ ಮುಷ್ಟಿ ಬಿತ್ತವು ವಿಕಾರದಿಂದ ಕೆಂಗೆಟ್ಟರು ನಿತ್ತರಿಸಿಕೊಂಡು ಗಟ್ಟಿ ಮಾನಸಾಗೆ ಕುಳಿತುಕೊಂಡಿರುವೆ. ತೆರೆಯು ಮಾತ್ರ ಬೆತ್ತಗಾಗಿರುವುದು. ಮೂರ್ತು ದೇವತೆ ನಿನ್ನನ್ನು ತುತ್ತು ಮಾಡಿ ನುಗ್ಗಲೆಂದು ಕೈ ಮಾಡಿ ಕರೆತ. ಬಳಿರಿಯೇ ಈ ಭೀಮೇಶ ಮುಷ್ಟಿ ಬಿಟ್ಟರು ಸರಿಸಿಕೊಂಡು ಶಾಸನ ಸೇರಿಸಿಬಳಿ ನೇಮಿಸಿದರ. ಏನು ಒಡಿತವಿದು? ದೇಹದ ಕೀಳು ಸಡಿಲವಾದವು, ನರಗಳ ಕುಪ್ಪ ಬಿದ್ದವು, ಉಣ್ಣಿದ್ದೆಲ್ಲ ಕಾರಿಕೊಂಡು ಗೋಡೆತ್ತನಂತಾಯಿತು. ದುಶ್ಯಾಸನ ಸ್ಮಶಾನ ತೆರೆದೊಂದೇ ಉಳಿದಿಪ್ಪದು. ಭೀಮ, ಆದಂತಾಗಲಿ ಎಂದ ಮಾಡದ ಗತಿ ನೋಡಿಕೊಳ್ಳುವೆ. ನಿನ್ನ ಗೆಳನೆ ಆದದಲ್ಲಿ ಬಳಿರಿಯೇ ಎಲೈ ಬಂಡ ದುಶ್ಯಾಸನ, ನಿಮ್ಮಣ್ಣನಾದ ಜಗದ್ಭಂಡನಾದರೂ ಏಳು ಕಳಿಸು ಕರೆದು ಮಾತನಾಡಿಕೋ. ಅಹೋ ಸ್ವಾಮಿ ಸಾಂಬಮೂರ್ತಿ, ನಿನ್ನ ಭಯಂಕರದ ಖಡಗಾಲ ರುದ್ರಂ ಧ್ಯಾನಿಸಿ ಈ ಪ್ರಶ್ನೆ ಸಿರ ಕಡಿದು ಕಟಗ್ರಸಿಕೊಂಡಿವೆ. ಒಡೆದ ಮುಷ್ಟಿಯ ಬಿತ್ತವು ಇಬ್ಬಾಗವಾಯಿತು. ಈ ಅದವನು ಗುಬ್ಬಿ ಮರಿಯಂತೆ ಬಿಕ್ಕುತ್ತಿರುವನು. ನೋಡು ನೋಡು, ದುಷ್ಟ ಗೌರವ, ನೀನಂಥ ಗಂಡು ಕಲಿಯಾದರೆ ನನ್ನನ್ನು ಕಟ್ಟಿಸಿ ನಿನ್ನ ತಮ್ಮನನ್ನು ಬಿಡಿಸಿಕೊಂಡು ಹೋಗಬಾರದೆ. ಥೂ, ಕಳ್ಳನಂತೆ ಯಾತಕ್ಕೆ ಬಗ್ಗೆ ಬಗ್ಗೆ ಬಿಡಿದ್ರೆ ಈ ಲಜ್ಜಿಗೆಡೆ. ಹೊಟ್ಟೆ ಒಳಗೆ ಸೇರಿದ ಶಕುನಿ, ನಮ್ಮನ್ನು ಅರಣ್ಯಕ್ಕೆ ಕಳಿಸಿದೆಯಲ್ಲ. ಎಲೈ ಭಂಡ, ನೀನಂಥ ಪರಾಕ್ರಮಿಯಾದರೆ ಇವನನ್ನು ಬಿಡಿಸಿಕೊಂಡು ಹೋಗಬಾರದೆ. ಎಲೆಯ ಶ್ವತ್ಥಾಮ, ನೀನಂಥ ಪರಾಕ್ರಮಿಯಾದರೆ ಇವನನ್ನು ಬಿಡಿಸಿಕೊಂಡು ಹೋಗಬಾರದೆ.
ಯಾರವರ ಮನೆಯಲ್ಲಿ ಎಣ್ಣೆಗೆ ಒಟ್ಟಿಗೆ ಸೇರಿದ ಏನೋ ಜಾತಿಯ ಖರ ಗರ್ಭದಿಂದ ಯಾತಕ್ಕೆ ಮೆರೆಯಿತಿ? ಆ ಭಂಡ ದುರ್ಯೋಧನು ನಿನಗೆ ದಳಪತಿ ಪಟ್ಟವನ್ನು ಕಟ್ಟಿ ಪಾಂಡವರನ್ನು ಜಯಿಸಿ ಬಾ ಎಂದು ಕಳಿಸಿದರೆ ಥು, ನೀನು ಎನಗಂಜಿ ಎಗ್ಗಿಸಿನಂತೆ ಎಂದಕ್ಕೆ ಕೈ ಕಟ್ಟಿಕೊಂಡು ಕೂತ್ಕೊಂಡ್ರಿಯಾ? ಥು, ಎಲ್ಲ ಈ ಕಬ್ಬಲಿಗ ಸರ್ವರು ನನಗೆ ಹೆದರಿ ಹೇಗೆ ಬೋಲೆ ತೆಗೆಸಿಕೊಂಡು ಕೂತುಕೊಂಡರು. ನೋಡುಡಲೇ ಬೆಷ್ಟ ಕೌರವ, ಥು, ಬೆಷ್ಟ ದುಶ್ಯಾಸನ, ಮೂರೇ ಗುದ್ದು ದುಶ್ಯಾಸನ ಸೇರಿಸಿ ಕೈ ಬಸಿದರ. ಬಳಿರಿಯೇ ಎಲ ಈ ಬಂಡ ದುಶ್ಯಾಸನ, ನಿಮ್ಮಣ್ಣನಾದ ಜಗದ್ಭಂಡನಾದರೂ ಏಳು ಕಳಿಸು ಕರೆದು ಮಾತನಾಡಿಕೋ. ಅಹೋ ಸ್ವಾಮಿ ಸಾಂಬಮೂರ್ತಿ, ನಿನ್ನ ಭಯಂಕರದ ಖಡಗಾಲರುದ್ರಂ ಧ್ಯಾನಿಸಿ ಈ ಪ್ರಶ್ನೆ ಸಿರ ಕಡಿದು ಕಟಗ್ರಹಿಸಿಕೊಂಡಿವೆ. ಒಡೆದ ಮುಷ್ಟಿಯ ಬಿತ್ತವು ಇಬ್ಬಾಗವಾಯಿತು. ಈ ಅದವನು ಗುಬ್ಬಿ ಮರಿಯಂತೆ ಬಿಕ್ಕುತ್ತಿರುವನು. ನೋಡು ನೋಡು, ಗೌರವ, ನೀನಂಥ ಗಂಡು ಕಲಿಯಾದರೆ ನನ್ನನ್ನು ಕಟ್ಟಿಸಿ ನಿನ್ನ ತಮ್ಮನನ್ನು ಬಿಡಿಸಿಕೊಂಡು ಹೋಗಬಾರದೆ. ಥು, ಕಳ್ಳನಂತೆ ಯಾತಕ್ಕೆ ಬಗ್ಗೆ ಬಗ್ಗೆ ಬಿಡಿದ್ರೆ ಈ ಲಜ್ಜಿಗೆಡೆ. ಹೊಟ್ಟೆ ಒಳಗೆ ಸೇರಿದ ಶಕುನಿ ನಮ್ಮನ್ನು ಅರಣ್ಯಕ್ಕೆ ಕಳಿಸಿದೆಯಲ್ಲ. ಎಲೈ ಭಂಡ, ನೀನಂಥ ಪರಾಕ್ರಮಿಯಾದರೆ ಇವನನ್ನು ಬಿಡಿಸಿಕೊಂಡು ಹೋಗಬಾರದೆ. ಎಲೆಯ ಶ್ವತ್ಥಾಮ, ನೀನಂಥ ಪರಾಕ್ರಮಿಯಾದರೆ ಇವನನ್ನು ಬಿಡಿಸಿಕೊಂಡು ಹೋಗಬಾರದೆ. ಯಾರವರ ಮನೆಯಲ್ಲಿ ಎಣ್ಣೆಗೆ ಒಟ್ಟಿಗೆ ಸೇರಿದ ಏನೋ ಜಾತಿಯ ಖರ ಗರ್ಭದಿಂದ ಯಾತಕ್ಕೆ ಮೆರೆಯಿತಿ? ಆ ಭಂಡ ದುರ್ಯೋಧನು ನಿನಗೆ ದಳಪತಿ ಪಟ್ಟವನ್ನು ಕಟ್ಟಿ ಪಾಂಡವರನ್ನು ಜಯಿಸಿ ಬಾ ಎಂದು ಕಳಿಸಿದರೆ ಥು, ನೀನು ಎನಗಂಜಿ ಎಗ್ಗಿಸಿನಂತೆ ಎಂದಕ್ಕೆ ಕೈ ಕಟ್ಟಿಕೊಂಡು ಕೂತ್ಕೊಂಡ್ರಿಯಾ? ಥು, ಎಲ್ಲ ಈ ಕಬ್ಬಲಿಗ ಸರ್ವರು ನನಗೆ ಹೆದರಿ ಹೇಗೆ ಬೋಲೆ ತೆಗೆಸಿಕೊಂಡು ಕೂತುಕೊಂಡರು. ನೋಡುಡಲೇ ಬೆಷ್ಟ ಕೌರವ, ಥು, ಬೆಷ್ಟ ದುಶ್ಯಾಸನ, ಮೂರೇ ಗುದ್ದು ದುಶ್ಯಾಸನ ಸೇರಿಸಿ ಕೈ ಬಸಿದರ.